ನಮಸ್ಕಾರ. ಈ ನ್ಯೂಸ್ ಟಿವಿಗೆ ಸ್ವಾಗತ. ನಾನು ಶ್ರಾವಣಿ. ಮೊದಲಿಗೆ ಹೆಡ್ಲೈನ್ಸ್. ಮೊದಲ ಬಾರಿಗೆ ವೆಬ್ ಕ್ಯಾಮೆರಾ ಕಣ್ಗಾವಲಿನಲ್ಲಿ ದ್ವಿತೀಯ ಪಿಯುಸಿ ಪರೀಕ್ಷೆ. ಚಿಕ್ಕಬಳ್ಳಾಪುರ ಜಿಲ್ಲಾದ್ಯಂತ ಒಟ್ಟು 23 ಪರೀಕ್ಷಾ ಕೇಂದ್ರಗಳಲ್ಲಿ ಇಂದಿನಿಂದ ಪ್ರಾರಂಭ. ರಾಜ ಕಾಲುವೆಗೆ ವಿಷಪೂರಿತ ರಾಸಾಯನಿಕ ಹರಿಯುತ್ತಿದ್ದು ಅಂತರ್ಜಲಕ್ಕೆ ಮಾರಕ ಹಾಗೂ ದುರ್ವಾಸನೆಯಿಂದ ಕೂಡಿದೆ. ಪರಿಶೀಲಿಸುವಂತೆ ಸ್ಥಳೀಯರ ಆಗ್ರಹ. ಶಾಸಕ ಪ್ರದೀಪ್ ಈಶ್ವರಿಂದ 4,15,00,000 ರೂಪಾಯಿ ಅಂದಾಜು ಮೊತ್ತದ ವಿವಿಧ ಕಾಮಗಾರಿಗಳಿಗೆ ಮುದ್ದೇನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಗುದ್ದಲಿ ಪೂಜೆ. ಬೇಸಿಗೆ ಕಾಲದಲ್ಲಿ ನೀರಿನ ಸಮಸ್ಯೆ ಆಗದಂತೆ ಮುಂಜಾಗ್ರತಾ ಕ್ರಮ ವಹಿಸಿ ತಾಲೂಕು ಮಟ್ಟದ ಟಾಸ್ಕ್ ಫೋರ್ಸ್ ಸಮಿತಿ ಸಭೆಯಲ್ಲಿ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಿಗೆ ಶಾಸಕ ಸುಬ್ಬಾರೆಡ್ಡಿ ಸೂಚನೆ. ವಾರ್ತೆಗಳ ವಿವರ. ಚಿಕ್ಕಬಳ್ಳಾಪುರ ಜಿಲ್ಲೆಯ 6 ತಾಲೂಕಿನ 23 ಪರೀಕ್ಷಾ ಕೇಂದ್ರಗಳಲ್ಲಿ ಪ್ರಾರಂಭವಾದ ದ್ವಿತೀಯ ಪಿಯುಸಿ ಪರೀಕ್ಷೆ ಯಾವುದೇ ಅಹಿತಕರ ಪ್ರಕರಣಗಳಿಗೆ ಸಾಕ್ಷಿಯಾಗದೆ ಜಿಲ್ಲಾಡಳಿತ ಮತ್ತು ಜಿಲ್ಲಾ ಪದವಿ ಪೂರ್ವ ಶಿಕ್ಷಣ ಇಲಾಖೆ ತೆಗೆದುಕೊಂಡ ಕಟ್ಟುನಿಟ್ಟಿನ ಕ್ರಮಗಳಿಂದಾಗಿ ಮೊದಲ ದಿನದ ಪರೀಕ್ಷೆಯನ್ನ ಯಶಸ್ವಿಯಾಗಿ ಮುಗಿಸಿದೆ. ಇದೇ ಮೊದಲ ಬಾರಿಗೆ ವೆಬ್ ಕ್ಯಾಮೆರಾ ಕಣ್ಗಾವಲಿನಲ್ಲಿ ದ್ವಿತೀಯ ಪಿಯುಸಿ ಪರೀಕ್ಷೆ ನಡೆಯುತ್ತಿದ್ದು, ಚಿಕ್ಕಬಳ್ಳಾಪುರದಾದ್ಯಂತ ಕನ್ನಡ ಪರೀಕ್ಷೆ ತೆಗೆದುಕೊಂಡಿದ್ದ 12,044 ವಿದ್ಯಾರ್ಥಿಗಳ ಪೈಕಿ 11,601 ವಿದ್ಯಾರ್ಥಿಗಳು ಪರೀಕ್ಷೆಗೆ ಹಾಜರಾಗಿದ್ದು, 442 ವಿದ್ಯಾರ್ಥಿಗಳು ಗೈರು ಹಾಜರಾಗುವ ಮೂಲಕ ಪರೀಕ್ಷೆಯಿಂದ ಹೊರಗುಳಿದಿದ್ದಾರೆ. ಎಲ್ಲಾ ಪರೀಕ್ಷಾ ಕೇಂದ್ರಗಳ ಸುತ್ತ 200 ಮೀಟರ್ ವ್ಯಾಪ್ತಿಯಲ್ಲಿ ನಿಷೇಧಾಜ್ಞೆ ಜಾರಿ ಮಾಡಿದ್ದು, ವಿದ್ಯಾರ್ಥಿಗಳನ್ನು ಹೊರತುಪಡಿಸಿ ಬೇರೆ ಯಾರಿಗೂ ಕೂಡ ಪರೀಕ್ಷಾ ಕೇಂದ್ರದ ಒಳಗೆ ಪ್ರವೇಶ ನೀಡದಂತೆ ಕಟ್ಟುನಿಟ್ಟಿನ ಕ್ರಮ ವಹಿಸಲಾಗಿತ್ತು. ವಿದ್ಯಾರ್ಥಿಗಳು ಕೂಡ ಇಲಾಖೆ ಮಾರ್ಗಸೂಚಿಗಳಂತೆ ಅರ್ಧ ಗಂಟೆ ಮುಂಚಿತವಾಗಿಯೇ ಪರೀಕ್ಷಾ ಕೇಂದ್ರಗಳಿಗೆ ಬಂದು ನೋಟಿಸ್ ಬೋರ್ಡಿನಲ್ಲಿ ತಮ್ಮ ನೋಂದಣಿ ಸಂಖ್ಯೆ ಪರಿಶೀಲಿಸಿಕೊಂಡು ಕೊಠಡಿ ಯಾವುದೆಂದು ತಿಳಿದುಕೊಳ್ಳುತ್ತಿದ್ದ ದೃಶ್ಯಗಳು ಸಾಮಾನ್ಯವಾಗಿದ್ವು. ಫುಲ್ ಈಸಿ ಇತ್ತು. ಯಾವ ತರ ಬರುತ್ತೆ ನೀವು? ಫುಲ್ ಚೆನ್ನಾಗಿ ಬರದ್ವಿ. ಎಲ್ಲ 14 to 15 ಪ್ರಾಕ್ಟೀಸ್ ಪೇಪರ್ಸ್ ನಡೆದಿದ್ದು ಎಲ್ಲ ಅಟೆಂಡ್ ಮಾಡಿದ್ವಿ. ಚೆನ್ನಾಗಾಯ್ತು, ಓದಿದ್ವಲ್ಲ, ಬಟ್ ನಮ್ಗೇನು ಟಫ್ ಅಂತ ಅನ್ಸಿಲ್ಲ, ಈಸಿ. ಮಕ್ಕಳನ್ನು ಪರೀಕ್ಷೆಗೆ ಕರೆದುಕೊಂಡು ಬಂದಿದ್ದ ಪೋಷಕರು 800 ಮೀಟರ್ ಆಚೆ ನಿಂತು ತಮ್ಮ ಮಕ್ಕಳ ಬರುವಿಕೆಗಾಗಿ ಕಾಯ್ತಿದ್ರು. ಜಿಲ್ಲಾಧಿಕಾರಿಗಳು ಪರೀಕ್ಷಾ ಕೇಂದ್ರಗಳಿಗೆ ಭೇಟಿ ನೀಡಿ ಪರೀಕ್ಷೆಗಳು ಸುಗಮವಾಗಿ ನಡೆಯುತ್ತಿವೆಯೋ ಇಲ್ಲವೋ ಎಂಬ ಬಗ್ಗೆ ಪರಿಶೀಲನೆ ನಡೆಸಿದ್ರು. ಇದೇ ವೇಳೆ ನಕಲಿಗೆ ಅವಕಾಶ ನೀಡದಂತೆ ಇಲಾಖೆಯ ಸುತ್ತೋಲೆಯಂತೆ ಕಟ್ಟುನಿಟ್ಟಾಗಿ ಪರೀಕ್ಷೆ ನಡೆಸಬೇಕೆಂದು ಸೂಚನೆ ನೀಡಿದರು. ಕ್ಯಾಮರಾ ಪರ್ಸನ್ ಅಶ್ವಥ್ ಜೊತೆ ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ರಾಷ್ಟ್ರೀಯ ಹೆದ್ದಾರಿ ಮೂಲಕ ಹಾದು ಹೋಗಿರುವ ರಾಜ ಕಾಲುವೆಯಲ್ಲೂ ವಿಷಪೂರಿತ ರಾಸಾಯನಿಕ ಹರಿಯುತ್ತಿರುವುದರಿಂದ ದುರ್ವಾಸನೆ ಮತ್ತು ಅಂತರ್ಜಲಕ್ಕೆ ಮಾರಕವಾಗ್ತಿದೆ ಎಂದು ಸ್ಥಳೀಯರು ಆರೋಪಿಸಿ ದೂರಿದ್ದಾರೆ. ದೇವನಹಳ್ಳಿ ತಾಲೂಕಿನ ವಿಶ್ವನಾಥಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಶೆಟ್ಟರಹಳ್ಳಿ ಗೇಟ್ ಬಳಿಯ ರಾಜ ಕಾಲುವೆಯಲ್ಲೇ ವಿಷಪೂರಿತ ರಾಸಾಯನಿಕ ಹರಿಯುತ್ತಿದ್ದು, ರಾಷ್ಟ್ರೀಯ ಹೆದ್ದಾರಿಗೆ ಹೊಂದಿಕೊಂಡಂತಿರುವ ಈ ರಾಜಕಾಲುವೆ ಇರುವ ಪ್ರದೇಶದಲ್ಲಿ ದುರ್ವಾಸನೆ ಮೂಗಿಗೆ ನಾಟುತ್ತಿದೆ. ಕಳೆದ 2-3 ತಿಂಗಳಿನಿಂದ ಡಿಡಿಟಿ ಸಿಂಪಡಣೆ ಮಾಡಿದ್ರೆ ಬರುವಂತಹ ಘಾಟು ವಾಸನೆಯಿಂದ ವಾಹನ ಸಂಚಾರರು ಏನಿದು ವಾಸನೆ, ಎಲ್ಲಿಂದ ಬರ್ತಿದೆ ಎಂದು ಸುತ್ತಲೂ ನೋಡುವ ಪರಿಸ್ಥಿತಿ ಇದೆ. ಶೆಟ್ಟಿರಹಳ್ಳಿ ಗ್ರಾಮದಲ್ಲಿನ ಕೆರೆಯ ಬಳಿ ರಾಜ ಕಾಲುವೆಯಿಂದ ಬರುವ ತ್ಯಾಜ್ಯದ ನೀರು ಕೆರೆಗೆ ಹರಿಯುತ್ತಿದ್ದು, ಕೆರೆಯು ಹಂತ ಹಂತವಾಗಿ ವಿಷಪೂರಿತವಾಗುತ್ತಿದೆ. ಇದರಿಂದ ಜಲಚರಗಳು ಸಾವನ್ನಪ್ಪುತ್ತಿದ್ದು, ಅಂತರ್ಜಲದಲ್ಲಿಯೂ ಬೆರೆತು ಮನೆಗಳ ನೀರಿನ ನಲ್ಲಿಯಲ್ಲಿಯೂ ಸಹ ದುರ್ವಾಸನೆ ಬರುತ್ತಿದೆ. ರಾಜ ಕಾಲುವೆಗೂ ಹೊಂದಿಕೊಂಡಂತೆ ಖಾಸಗಿ ಪ್ರತಿಷ್ಠಿತ ಬಡಾವಣೆಗಳು ತಲೆ ಎತ್ತುತ್ತಿರುವುದರಿಂದ ಅಲ್ಲಿಂದಲೇ ಈ ಕೆಮಿಕಲ್ ಮಿಶ್ರಿತ ತ್ಯಾಜ್ಯ ಹೊರಬರ್ತಿದೆ ಎಂಬ ಸಂಶಯ ಸ್ಥಳೀಯರು ವ್ಯಕ್ತಪಡಿಸಿದ್ದಾರೆ. ಗೇಟಿಂದ ಸ್ವಲ್ಪ ಆಂಜನೇಯ ದೇವಸ್ಥಾನ ಸ್ವಲ್ಪ ಬಿಟ್ಟರೆ ರಾಜಕಾಲುವೆ, ಆ ರಾಜಕಾಲುವೆ ಪಕ್ಕದಲ್ಲಿ ಒಂದು ಕೊಳಚೆ ದುರ್ವಾಸನೆ ಬರೋಂಥ ಒಂದು ಕೆಮಿಕಲ್ ಹಾಕ್ತಾರೋ ಏನಾಗ್ತಾರೋ ಗೊತ್ತಿಲ್ಲ. ಅಲ್ಲಿ ಬರೋಂಥ ಸಂದರ್ಭದಲ್ಲಿ ಆ ಕಡೆಯಿಂದ ಈ ಕಡೆಯಿಂದ ಯಾರೇ ಹೋಗಲಿ ಬರಲಿ ಸ್ಮೆಲ್ಲು ದುರ್ವಾಸನೆಗೆ ಇರೋಕ್ಕಾಗಲ್ಲ. ಏನು ಯಾವುದೇ ರೈತ ಸಂಘಟನೆಯಿಂದ ಅದು ಇದು ಇದೆಯಲ್ಲ, ಬ್ರಿಗೇಡ್ ಪಕ್ಕದಲ್ಲೇ ಒಂದು ರಾಜಕಾಲುವೆ ಇದೆ.
ಆ ರಾಜಕಾಲುವೆಯಲ್ಲಿ ಹರ್ಕೊಂಡು ಹೋಗ್ತಾ ಇದೆ. ಅದು ಎಲ್ಲಿ ಅಂದರೆ ಅಲ್ಲೊಂದು ಬಾವಿ ಇದೆ. ಹೆದ್ದಾರಿಯಲ್ಲಿ ಸಂಚರಿಸುವಾಗ ಶೆಟ್ಟಿರಹಳ್ಳಿಯಿಂದ ಲಕ್ಷ್ಮೀಪುರದವರೆಗೆ ಒಂದು ತರಹದ ದುರ್ವಾಸನೆ ಬರ್ತಿದೆ. ಸುತ್ತಲೂ ಬಡಾವಣೆಗಳಿವೆ. ಎಲ್ಲಿಂದ ಈ ದುರ್ವಾಸನೆ ಬರ್ತಿದೆ ಎಂಬುದನ್ನು ಸ್ಥಳೀಯ ಗ್ರಾಮ ಪಂಚಾಯಿತಿಯಾಗಲಿ ಸಂಬಂಧಪಟ್ಟ ಇಲಾಖೆಯವರಾಗಲಿ ಪರಿಶೀಲನೆಗೆ ಮುಂದಾಗಬೇಕು. ಕೆರೆ ಪ್ರದೇಶಕ್ಕೆ ಸಣ್ಣ ನೀರಾವರಿ ಇಲಾಖೆ ಅಧಿಕಾರಿಗಳು ಭೇಟಿ ನೀಡಿ ಕೆರೆಯ ನೀರಿನ ಸ್ಥಿತಿಗತಿ ಪರಿಶೀಲಿಸಬೇಕು. ಗ್ರಾಮ ಪಂಚಾಯಿತಿಗೆ ಕ್ರಮಕ್ಕೆ ದೂರು ಸಲ್ಲಿಸಲಾಗುತ್ತದೆ ಎಂದು ದಿನ್ನೆ ಸೋಲೂರು ಗ್ರಾಮಸ್ಥ ನಾರಾಯಣಸ್ವಾಮಿ ಹೇಳುತ್ತಾರೆ. ನಮಸ್ಕಾರ. ಈಗ ನಾವು ದೇವನಹಳ್ಳಿಯಿಂದ ದೊಡ್ಡಬಳ್ಳಾಪುರ ರಸ್ತೆಯಲ್ಲಿ ಬರಬೇಕಾಗಿದ್ದರೆ ಶೆಟ್ಟರಹಳ್ಳಿ ಗೇಟ್ನಿಂದ ಲಕ್ಷ್ಮೀಪುರ ಗೇಟ್ನ ತನಕ ಅಲ್ಲಿ ಬರುವಾಗ ಮಧ್ಯದಲ್ಲಿ ಆ ಮೋರಿ ಹತ್ರ ಒಂದು ದುರ್ವಾಸನೆ, ಕೆಟ್ಟ ಒಂದು ಕೆಮಿಕಲ್ನ ದುರ್ವಾಸನೆ ಬರುತ್ತೆ. ಆ ವಾಸನೆಯಿಂದ ಜನಗಳು ಓಡಾಟಕ್ಕೆ ಕಷ್ಟ ಆಗಿದೆ, ಉಸಿರಾಟಕ್ಕೆ ತೊಂದರೆ ಆಗ್ತಾಯಿದೆ. ಇದನ್ನು ಯಾರೂ ಗಮನಕ್ಕೆ ತೆಗೆದುಕೊಳ್ತಾ ಇಲ್ಲ. ಸಂಬಂಧಪಟ್ಟ ಗ್ರಾಮ ಪಂಚಾಯಿತಿಯವರಾಗಲಿ ಅಥವಾ ಸಣ್ಣ ನೀರಾವರಿ ಅಧಿಕಾರಿಗಳಾಗಲಿ ಇದನ್ನು ಪರಿಶೀಲನೆ ಮಾಡಬೇಕು. ಆ ದುರ್ವಾಸನೆಯಿಂದ ಜನರಿಗೆ ತುಂಬ ತೊಂದರೆ ಆಗುತ್ತಿದೆ. ಯಾರೋ ಬೇರೆ ಕಡೆಯಿಂದ ಕೆಮಿಕಲ್ನ ತಗೊಂಡು ಬಂದು ಅಲ್ಲಿ ಸುರಿಯೋ ಥರ ಅನುಮಾನ ಬರ್ತಾ ಇದೆ. ಇದನ್ನು ಸಂಬಂಧಪಟ್ಟ ಅಧಿಕಾರಿಗಳು ಪರಿಶೀಲನೆ ಮಾಡಬೇಕು. ಅದರ ಜೊತೆಗೆ ಆ ಒಂದು ದುರ್ವಾಸನೆಯ ನೀರು ಶೆಟ್ಟಿರಹಳ್ಳಿ ಕೆರೆಗೆ ಹರಿದು ಹೋಗ್ತಾ ಇದೆ. ಇದರಿಂದ ಜಲಚರ ವಾಸಿಗಳಿಗೂ ಅದು ಕಷ್ಟ ಆಗ್ತಾ ಇದೆ. ಇನ್ನು ರಾಜಕಾಲುವೆಗೂ ಯಾವುದೋ ರಾಸಾಯನಿಕ ಬಿಡುತ್ತಿರುವುದರಿಂದಲೇ ಹೀಗೆ ದುರ್ವಾಸನೆ ಬರ್ತಿದೆ. ಕಾಲುವೆ ಮೂಲಕ ಕೆರೆ ಸೇರಿ ನೀರು ಕಲುಷಿತಗೊಳ್ಳುತ್ತಿದೆ. ಮೀನುಗಳು ಸಾಯುತ್ತಿವೆ. ಸೂಕ್ತ ಪರಿಶೀಲನೆಯಾಗಬೇಕು ಎಂದು ವಿಶ್ವನಾಥಪುರ ಗ್ರಾಮ ಪಂಚಾಯಿತಿ ಸದಸ್ಯ ಶೆಟ್ಟಿರಹಳ್ಳಿ ರವಿ ಒತ್ತಾಯಿಸಿದ್ದಾರೆ. ಹೈದರ್ ಸಾಬ್, ಈ ನ್ಯೂಸ್ ಟಿವಿ, ದೇವನಹಳ್ಳಿ. ಶಾಸಕ ಪ್ರದೀಪ್ ಈಶ್ವರ್ ಶನಿವಾರ ತಾಲೂಕಿನ ಮುದ್ದೇನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕೊರ್ಲಹಳ್ಳಿಯಲ್ಲಿ ಮೋರಿ ನಿರ್ಮಾಣ, ರಸ್ತೆ ಅಭಿವೃದ್ಧಿ, ಸುಬ್ಬರಾಯನಹಳ್ಳಿಯಲ್ಲಿ ಮುಖ್ಯ ರಸ್ತೆಗಳ ಅಭಿವೃದ್ಧಿ, ಸುತ್ತನಹಳ್ಳಿಯಲ್ಲಿ ಸೇತುವೆ ಅಭಿವೃದ್ಧಿ ಕಾಮಗಾರಿ ಹಾಗೂ ದಿನೂರು ಗ್ರಾಮದಲ್ಲಿ ಸಿಸಿ ರಸ್ತೆ ಹಾಗೂ ಚರಂಡಿ ಕಾಮಗಾರಿಗಳಿಗೆ ಸೇರಿದಂತೆ 4,15,00,000 ರೂಪಾಯಿ ಅಂದಾಜು ಮೊತ್ತದ ಕಾಮಗಾರಿಗಳಿಗೆ ಗುದ್ದಲಿ ಪೂಜೆ ನೆರವೇರಿಸಿದರು. ಚಿಕ್ಕಬಳ್ಳಾಪುರ ಶಾಸಕ ಪ್ರದೀಪ್ ಈಶ್ವರ್ ಇಂದು ಮುದ್ದೇನಹಳ್ಳಿ ಪಂಚಾಯಿತಿ ಕೊರ್ಲಹಳ್ಳಿ, ಸುಬ್ರಾಯನಹಳ್ಳಿ, ಸುದ್ದಹಳ್ಳಿ ಹಾಗೂ ದೆನ್ನೂರು ಗ್ರಾಮಗಳಿಗೆ ನಮ್ಮೂರು ನಮ್ಮ ಶಾಸಕರು ಕಾರ್ಯಕ್ರಮ ಹಮ್ಮಿಕೊಂಡು ರಸ್ತೆ ಅಭಿವೃದ್ಧಿ, ಚರಂಡಿ ಹಾಗೂ ಸಣ್ಣ ಸಣ್ಣ ಸೇತುವೆ ಕಾಮಗಾರಿಗಳಿಗೆ ಗುದ್ದಲಿ ಪೂಜೆ ನೆರವೇರಿಸಿದರು. ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಶಾಸಕರು, ನಮ್ಮೂರಿಗೆ ನಮ್ಮ ಶಾಸಕ ಕಾರ್ಯಕ್ರಮದಡಿ ಯಾವೆಲ್ಲ ಗ್ರಾಮಗಳಲ್ಲಿ ಏನೆಲ್ಲ ಕೆಲಸಗಳಾಗಬೇಕು ಮಾಹಿತಿ ಪಡೆದು ಅನುದಾನ ಬಿಡುಗಡೆ ಮಾಡಿಸಲಾಗಿತ್ತು. ನನ್ನ ಮಾತಿನಂತೆ ಮುದ್ದೇನಹಳ್ಳಿಯಲ್ಲಿ ಅನುದಾನ ತಂದು ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಗುದ್ದಲಿ ಪೂಜೆ ನೆರವೇರಿಸಲಾಗಿದೆ. ಮತ್ತಷ್ಟು ಅಭಿವೃದ್ಧಿ ಕಾಮಗಾರಿಗಳಿಗೆ ಗ್ರಾಮದ ನಿವಾಸಿಗಳು ಆಗ್ರಹಿಸಿದ್ದು ಆದಷ್ಟು ಬೇಗ ಅದನ್ನ ಕೂಡ ಮಾಡಿಕೊಡಲಾಗುವುದು ಎಂದರು. ದ್ವಿತೀಯ ಪಿಯುಸಿ ಪರೀಕ್ಷೆ ಬರೆಯುತ್ತಿರುವ ವಿದ್ಯಾರ್ಥಿಗಳಿಗೆ ಆಲ್ ದಿ ಬೆಸ್ಟ್ ಹೇಳಿದ ಶಾಸಕರು, ಪರೀಕ್ಷೆ ಮುಗಿದ ನಂತರ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ವಿದ್ಯಾರ್ಥಿಗಳಿಗೆ ಉನ್ನತ ಬೋಧನಾ ಸಿಬ್ಬಂದಿಯಿಂದ ಉಚಿತವಾಗಿ ನೀಟ್ ಹಾಗೂ ಸಿಇಟಿ ಕೋಚಿಂಗ್ ವ್ಯವಸ್ಥೆ ಜೊತೆಗೆ 5,000 ರೂಪಾಯಿಯ ಅಧ್ಯಯನದ ವಸ್ತುಗಳು ಉಚಿತವಾಗಿ ನೀಡಲಾಗುವುದು ಎಂದರು. ನಮ್ಮ ಶಾಸಕ ಉದ್ದೇಶ ಏನಂದರೆ ತುಂಬ ಹಿಂದುಳಿದಿರೋ ಹಳ್ಳಿಗಳನ್ನ ಐಡೆಂಟಿಫೈ ಮಾಡಿ ಅಲ್ಲಿ ಹೋಗೋದು. ನಾನು ಮೊದಲು ಗಟ್ಟಿಗಾನಹಳ್ಳಿ, ಸುಬ್ರಾಯನಹಳ್ಳಿ, ಕೊರ್ಲಹಳ್ಳಿಗೆ ಬಂದ್ವಿ. ಇಲ್ಲಿ 3 ಊರು ಸೇರಿಸಿದ್ರು 400 ಜನಸಂಖ್ಯೆ ಅಷ್ಟೇ ಇರೋದು. ಆದರೆ ಈ 3 ಊರಿಗೆ ನಾನು ಇವತ್ತು ಹತ್ತತ್ರ 4.5 5 ಕೋಟಿ ರೂಪಾಯಿ ಹಾಕ್ತಾಯಿದ್ದೀನಿ. ಕೊರ್ಲಹಳ್ಳಿ ಬ್ರಿಡ್ಜ್ಗೆ 80 ಲಕ್ಷ, ರಸ್ತೆಗೆ 60 ಲಕ್ಷ, ಅದು 1 ಕೋಟಿ 40 ಲಕ್ಷ, ಇದೊಂದು 2 ಕೋಟಿ 75 ಲಕ್ಷ, 4 ಕೋಟಿಗೂ ಹೆಚ್ಚು ಬರೀ 3 ಹಳ್ಳಿಗೆ ಹಾಕಿದ್ದೀನಿ. ಇಲ್ಲಿ ಯಾವುದೇ ರಿಯಲ್ ಎಸ್ಟೇಟ್ ಅವ್ರಿಗೆ ಅನುಕೂಲ ಆಗಕ್ಕೆ ಮಾಡಿರೋ ರೋಡಲ್ಲ ಇದು. ಬಡವರಿಗೆ, ಕೂಲಿ ಮಾಡೋರಿಗೆ, ರೈತರಿಗೆ ಅನುಕೂಲ ಆಗಲಿ ಅಂತ ಮಾಡಿರೋ ರಸ್ತೆ. ನಾನು ವ್ಯವಸಾಯದಿಂದ ತೋಟದಲ್ಲಿ ನೀರು ಕಟ್ಕೊಂಡು ಕಷ್ಟದಲ್ಲಿ ಮೇಲೆ ಬಂದು ತೋಟಕ್ಕೆ ಹೋಗೋಗ ರಸ್ತೆ ಇಲ್ಲ ಅಂದರೆ, ಇನ್ ಟೈಮಿಗೆ ಬೆಳೆ ತೆಗಿಲಿಲ್ಲ ಅಂದರೆ, ಬೆಳೆ ತೆಗೆದ ಮೇಲೆ ಟ್ರ್ಯಾಕ್ಟ್ರಲ್ಲಿ ಅದನ್ನು ಎತ್ಕೊಂಬರೋಕ್ಕಾಗಲಿಲ್ಲ ಅಂದರೆ ಎಷ್ಟು ಲಾಸ್ ಆಗುತ್ತೆ ಅಂತ ನಾನು ಒಂದು 15-20 ವರ್ಷ ವ್ಯವಸಾಯ ಮಾಡಿ ಅದರ ಅನುಭವ ನನಗಿದೆ. ಸೊ ಇವತ್ತಿಷ್ಟು ಕುಟುಂಬಗಳು ಅವ್ರ ತೋಟಗಳಿಗೆ ಹೋಗೋಕೆ ಅನುಕೂಲ ಆಗಲಿ ಅಂತ ಈ ರಸ್ತೆಗೆ 2 ಕೋಟಿ 75 ಲಕ್ಷ ಮತ್ತು ಅದಕ್ಕೊಂದು 1 ಕೋಟಿ 40 ಲಕ್ಷ ಹಾಕಿದ್ದೀವಿ. ಈ ಮುದ್ದೇನಹಳ್ಳಿ ಪಂಚಾಯತಿಲ್ಲ ಪ್ರತಿ ಹಿಂದುಳಿದ ಹಳ್ಳಿಗೂ ಹೋಗಿ ನಮ್ಮ ಮುಖಂಡರೆಲ್ಲ, ನಮ್ಮೆಲ್ಲರಿಗೂ ಈ ಮುದ್ದೇನಹಳ್ಳಿ ಪಂಚಾಯತಿ ಎಲ್ಲ ಮುಖಂಡರಿಗೂ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಈ ಪಂಚಾಯತಿ ಯಶಸ್ವಿಯಾಗಿ ನಡೆದಿದೆ. ಪ್ರತಿ ಹಳ್ಳಿಗೂ ಏನು ಮಾತು ಕೊಟ್ಟಿದ್ದೀವೋ ಅದು ಉಳಿಸ್ಕೊತಾ ಇದ್ದೀವಿ.
ಇನ್ನು ಶಾಸಕರು ಪ್ರಸ್ತುತ ಸಾಲಿನಲ್ಲಿ 10ನೇ ತರಗತಿ ಉತ್ತಮ ಫಲಿತಾಂಶ ಪಡೆಯಲು ಸರ್ಕಾರಿ ಶಾಲೆಗಳ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ ಪೂರ್ವ ಸಿದ್ಧತಾ ಪರೀಕ್ಷೆ ಆಯೋಜಿಸಿರುವ ಬಗ್ಗೆ ಉತ್ತಮ ಸ್ಪಂದನೆ ವ್ಯಕ್ತವಾಗಿರುವ ಬಗ್ಗೆ ಗ್ಯಾರಂಟಿ ಯೋಜನೆಗಳ ಪ್ರಾಧಿಕಾರದ ಜಿಲ್ಲಾಧ್ಯಕ್ಷ ಕಾಂಗ್ರೆಸ್ ಹಿರಿಯ ಮುಖಂಡ ಎನ್ ರಮೇಶ್ ಇದೇ ಸಂದರ್ಭದಲ್ಲಿ ಶಾಸಕರಿಗೆ ತಿಳಿಸಿದರು. ಶಾಸಕರು ಈ ಬಗ್ಗೆ ಮಾತನಾಡಿ, ಪರೀಕ್ಷೆ ತಯಾರಿಕೆಯ ನಿಟ್ಟಿನಲ್ಲಿ ಪ್ರತಿದಿನ ಮಕ್ಕಳಿಗೆ ಪೂರ್ವ ಸಿದ್ಧತೆ ಪರೀಕ್ಷೆ ನಡೆಸುತ್ತಿದ್ದು, ಇಲ್ಲಿಯವರೆಗೆ 98 ಪರೀಕ್ಷೆ ನಡೆಸಲಾಗಿದೆ. ಇದು ಉತ್ತಮ ಫಲಿತಾಂಶ ಪಡೆಯಲು ಅನುಕೂಲವಾಗಲಿದೆ ಎಂದರು. ಸರ್, ನಾವು ಮೂರ್ತಿ ಅಂತ ಕೊರ್ಲಳ್ಳಿ. ನಮಗೆ ಏನಂದರೆ ಮೇಯ್ನು ಇತಿಹಾಸದಲ್ಲೇ ಟೋಟ್ಲ್ ಇತಿಹಾಸದಲ್ಲೇ ನಾವು 50-60 ಜಾಲಪ್ಪ ಅವ್ರ ಕಾಲದಿಂದಲೂ ಪ್ರಯತ್ನ ಪಡ್ತಲೇ ಇದ್ವಿ. ಏನು ಅಭಿವೃದ್ಧಿಗಾಗಿ ಅಲ್ಲಿ ಮಳೆ ಬಂದರೆ ಉತ್ತರ ಪಿನಾಕಿ ನದಿಯಿಂದ ನೀರು ಹರಿಯುತ್ತೆ. ಬಂದರೆ ದನಗಳು ಆ ಕಡೆಗೆ ಹೋಗೋಕ್ಕಾಗಲ್ಲ, ಜನಗಳು ಹೊಲಗಳು ತೋಟಗಳಿಗೆ ಏನಕ್ಕೂ ಹೋಗೋಕ್ಕಾಗಲ್ಲ. ಅಂಥದ್ರಲ್ಲಿ ಸುಮಾರು ಶಾಸಕರು ಎಲ್ರಿಗೂ ಪ್ರಯತ್ನ ಮಾಡಿದ್ವಿ. ಯಾರು ಬಂದು ಅಲ್ಲಿ ನೋಡಲೇ ಇಲ್ಲ. ಅಟ್ಲೀಸ್ಟ್ ಮಾಡದಿದ್ರು ಹೋಗಲಿ, ಬಂದು ಯಾರು ನೋಡಲೇ ಇಲ್ಲ. ನಮ್ಮ ಪ್ರದೀಪ್ ಸರ್ ಅನ್ನೋದು ನಮ್ಮ ಶಾಸಕರು ನಮ್ಮೂರಿಗೆ ಆ ಒಂದು ಪ್ರೋಗ್ರಾಮಿಗೆ ಬಂದಿದ್ದರು. ಅವತ್ತು ಅವ್ರಿಗೆ ಸುಮ್ಮನೆ ರಿಕ್ವೆಸ್ಟ್ ಮಾಡಿದ್ವಿ. ಅವರೇ ನನ್ನ ಗಾಡಿ ಎತ್ಕೊಂಡು ನಾನು ಹಿಂದ್ಗಡೆ ಕುಣಿಸ್ಕೊಂಡು ಓಡಿಸ್ಕೊಂಡೋಗಿ ನೋಡ್ಕೊಂಡು ಅಲ್ಲೇ ಮತ್ತೆ ನಾನು ಗುದ್ಲು ಪೂಜೆಗೆ ಬರ್ತೀನಿ ಅಂತ ಅಲ್ಲೇ ಮಾತು ಕೊಟ್ಟರು ನಮಗೆ. ಅದೇ ಮಾತು ಪ್ರಕಾರವಾಗಿ ಅವ್ರು ನಮಗೆ ನೆರವೇರಿಸ್ಕೊಟ್ಟಿದ್ದಾರೆ. ಅವ್ರು ಇನ್ನೂ 100 ವರ್ಷ ದೇವರು ಒಳ್ಳೆ ಆಯುಸ್ಸು, ಅಂತಸ್ತು, ಭಾಗ್ಯ, ಆರೋಗ್ಯ ಕೊಟ್ಟು ಕಾಪಾಡಿ ಇನ್ನೂ ಒಂದು 30 ವರ್ಷ MLA ಆಗಲಿ ಅಂತ. ಈ ಸಂದರ್ಭದಲ್ಲಿ ಗ್ಯಾರಂಟಿ ಪ್ರಾಧಿಕಾರದ ಜಿಲ್ಲಾಧ್ಯಕ್ಷ ಎನ್ ರಮೇಶ್, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಜಯರಾಮ್, ಟಿಎಪಿಸಿಎಂಎಸ್ ಮಾಜಿ ಅಧ್ಯಕ್ಷ ಆವಲರೆಡ್ಡಿ, ಬ್ಲಾಕ್ ಕಾಂಗ್ರೆಸ್ ಹಿಂದುಳಿದ ವರ್ಗಗಳ ವಿಭಾಗದ ತಾಲೂಕು ಅಧ್ಯಕ್ಷ ಡೈರಿ ಗೋಪಿ, ಮುದ್ದೇನಹಳ್ಳಿ ಮುಖಂಡರಾದ ಮೋಹನ್ ಇತರರು ಉಪಸ್ಥಿತರಿದ್ದರು. ಕ್ಯಾಮರಾ ಪರ್ಸನ್ ಅಶ್ವಥ್ ಜೊತೆ ಕೆಎಸ್ ನಾರಾಯಣಸ್ವಾಮಿ, ಎ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಇದೀಗ ವಿರಾಮದ ನಂತರ ಎ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ತಾಯಿಯಾಗುವ ಸಂಭ್ರಮ ನಾವು ಹೊತ್ತು ತರುತ್ತಿದ್ದೇವೆ. ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಪ್ರಯುಕ್ತ ಮಾ ಫರ್ಟಿಲಿಟಿ ಸೆಂಟರ್ ಯಲಹಂಕ ಬೆಂಗಳೂರು ಇವರ ಸಹಯೋಗದಲ್ಲಿ ಡಾಕ್ಟರ್ ದೀಪ್ತಿ ಜೆ ಪ್ರಶಾಂತ್, ಸ್ತ್ರೀರೋಗ ಹಾಗೂ ಬಂಜಿತನ ತಜ್ಞರು ಇವರ ನೇತೃತ್ವದಲ್ಲಿ ಉಚಿತ ಬಂಜಿತನ ತಪಾಸಣೆ ಶಿಬಿರ ದಿನಾಂಕ 8 ಮಾರ್ಚ್ 2025 ಬೆಳಿಗ್ಗೆ 10ರಿಂದ ಮಧ್ಯಾಹ್ನ 1 ಗಂಟೆವರೆಗೆ. ಸ್ಥಳ ಅಭಯ ಆಸ್ಪತ್ರೆ, ಕರ್ನಾಟಕ ಬ್ಯಾಂಕ್ ಹತ್ತಿರ, ಚಿಕ್ಕಬಳ್ಳಾಪುರ. ಮಾರ್ಚ್ 8ರಿಂದ ಮಾರ್ಚ್ 31ರವರೆಗೆ. ಕೂಡಲೇ ಕರೆ ಮಾಡಿ ನೋಂದಾಯಿಸಿ. ನನ್ನ ಕನಸು ಡಾಕ್ಟರ್ ಆಗೋದು. ಡಾಕ್ಟರ್ ಆಗೋದು ನನ್ನ ಕನಸು. ಮಗಳು ಡಾಕ್ಟರ್ ಆಗಲಿ ಅನ್ನೋದು ನನ್ನ ಕನಸು. ಕನಸು ಎಲ್ಲರಿಗೂ ಇರುತ್ತದೆ. ఇంక డాక్టర్ ఓడపందు భారీ ఆశ ఉండు. ಮೆಡಿಕಲ್ ಓದೋಣ ನಡ ಸ್ವಪ್ನ. మా కసు ఎక్కువ సపన డాక్టర్ జావు కాముಣ. ಕನಸು ಎಲ್ಲೆಲ್ಲೂ ಇರುತ್ತದೆ. ಮೆಡಿಕಲ್ ಓದುವುದು ನನ್ನ ಕನಸು. ನನ್ನ ಮಗನು ಡಾಕ್ಟರ್ ಆಗ್ಬೋದೇನ್ರಿ? ನನ್ನ ಕನಸು ಡಾಕ್ಟರ್ ಆಗೋದು. ಕನಸು ಎಲ್ಲರ ಹಕ್ಕು. ಆದರೆ ಕನಸು ನನಸಾಗಲು ಬೇಕು ನಂಬಿಕೆ, ಛಲ ಮತ್ತು ಪರಿಶ್ರಮ. ನೀಟ್ ಅಕಾಡೆಮಿ. ದ್ವಿತೀಯ PUC ವಿದ್ಯಾರ್ಥಿಗಳೇ, ಏಮ್ಸ್ ಅಕಾಡೆಮಿಯಿಂದ ಚಿಕ್ಕಬಳ್ಳಾಪುರದಲ್ಲಿ ನೀಟ್ CET ಕ್ರಾಶ್ ಕೋರ್ಸ್ ಆರಂಭಿಸಲಾಗಿದೆ. ಪ್ರತಿದಿನ 9:30ರಿಂದ ಸಂಜೆ 6 ಗಂಟೆವರೆಗೆ ನಿರಂತರ 24 ದಿನಗಳು ಕೆಸೆಟ್ ಮತ್ತು 36 ದಿನಗಳು ನೀಟ್ಗೆ ತರಬೇತಿ ನೀಡಲಾಗುವುದು. CET ನೀಟ್ ಅನುಭವಿ ಉಪನ್ಯಾಸಕರಿಂದ ಬೋಧಿಸಲಾಗುವುದು ಮತ್ತು ಮೈಕ್ರೋ ಶೆಡ್ಯೂಲ್ನಂತೆ ಪ್ರತಿದಿನ ಮಾಕ್ ಟೆಸ್ಟ್ಗಳನ್ನು ನಿರ್ವಹಿಸಲಾಗುತ್ತದೆ. ನಮ್ಮದೇ ಆದ ಯುನಿಕ್ ಸ್ಟಡಿ ಮೆಟೀರಿಯಲ್ ನೀಡಲಾಗುತ್ತದೆ ಮತ್ತು ಚಿಕ್ಕಬಳ್ಳಾಪುರ ಬಸ್ ಸ್ಟಾಪ್ ಇಂದ ಉಚಿತ ಬಸ್ ಸೌಲಭ್ಯವಿರುತ್ತದೆ. ಕೋರ್ಸ್ ಫೀ 9,000 ಮಾತ್ರ. ನಮ್ಮಲ್ಲಿ ಕೋಚಿಂಗ್ ಪಡೆದ ವಿದ್ಯಾರ್ಥಿಗಳು CET ನೀಟ್ನಲ್ಲಿ ಉತ್ತಮ ಅಂಕ ಪಡೆದು ಟಾಪ್ 10 ಕಾಲೇಜುಗಳಲ್ಲಿ ದಾಖಲಾತಿ ಪಡೆದಿರುತ್ತಾರೆ. ಮಾರ್ಚ್ 20ರಿಂದ ತರಗತಿಗಳು ಆರಂಭವಾಗಲಿದೆ. ಹಿಂದೆ ಸಂಪರ್ಕಿಸಿ. ಏಮ್ಸ್ ಅಕಾಡೆಮಿ, ನ್ಯೂಟನ್ ಇಂಟಿಗ್ರೇಟೆಡ್ PU ಕಾಲೇಜು, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 7975827343 ಮತ್ತು 9538619055. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ. ಬಿರು ಬೇಸಿಗೆ ಕಾಲ ಆರಂಭವಾಗಿದ್ದು ಗ್ರಾಮೀಣ ಪ್ರದೇಶದ ಜನ ಜಾನುವಾರುಗಳಿಗೆ ಕುಡಿಯುವ ನೀರಿನ ಸಮಸ್ಯೆಯಾಗದಂತೆ ನಿಗಾ ವಹಿಸಬೇಕು ಎಂದು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಿಗೆ ಶಾಸಕ SN ಸುಬ್ಬಾರೆಡ್ಡಿ ಸೂಚಿಸಿದರು. ಬಾಗೇಪಲ್ಲಿ ಪಟ್ಟಣದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಶಾಸಕ SN ಸುಬ್ಬಾರೆಡ್ಡಿ ಅಧ್ಯಕ್ಷತೆಯಲ್ಲಿ ಕುಡಿಯುವ ನೀರು ನಿರ್ವಹಣೆ ಕುರಿತು ನಡೆದ ತಾಲೂಕು ಮಟ್ಟದ ಟಾಸ್ಕ್ ಫೋರ್ಸ್ ಸಮಿತಿ ಸಭೆಯಲ್ಲಿ ಮಾತನಾಡಿ, ಬೇಸಿಗೆ ದಿನಗಳಲ್ಲಿ ಗ್ರಾಮೀಣ ಭಾಗದ ಪ್ರತಿ ಹಳ್ಳಿಗಳಲ್ಲಿ ತಲೆದೂರುವ ಕುಡಿಯುವ ನೀರಿನ ಸಮಸ್ಯೆಗಳ ಕುರಿತು ಗ್ರಾಮ ಪಂಚಾಯಿತಿಗಳ ಅಭಿವೃದ್ಧಿ ಅಧಿಕಾರಿಗಳಿಂದ ಸಮಸ್ಯೆಗಳನ್ನು ಆಲಿಸಿ ಗ್ರಾಮಗಳಲ್ಲಿರುವ ಓವರ್ ಹೆಡ್ ಟ್ಯಾಂಕ್ಗಳನ್ನು ಪ್ರತಿ ವಾರ ಸ್ವಚ್ಛಗೊಳಿಸಬೇಕು.
ಖಾಸಗಿ ಬೋರ್ವೆಲ್ನಿಂದ ನೀರು ಪಡೆಯುವುದನ್ನು ಕಡಿಮೆ ಮಾಡಲು ಸಾರ್ವಜನಿಕ ಬೋರ್ವೆಲ್ಗಳನ್ನು ದುರಸ್ತಿ ಮಾಡಿಸಬೇಕು. ಕೆಲವು ಗ್ರಾಮಗಳಲ್ಲಿ ಕುಡಿಯುವ ನೀರಿನ ಬೋರ್ವೆಲ್ಗೆ ನಿರಂತರ ವಿದ್ಯುತ್ ಜ್ಯೋತಿ ಕಲೆಕ್ಷನ್ ನೀಡಬೇಕು ಮತ್ತು 15ನೇ ಹಣಕಾಸು ಯೋಜನೆಯ ಅನುದಾನವನ್ನು ಕುಡಿಯುವ ನೀರಿನ ಸಮಸ್ಯೆ ನಿರ್ವಹಣೆಗೆ ಬಳಸಿ. ಶುದ್ಧ ಕುಡಿಯುವ ನೀರಿನ ಘಟಕ ನಿರ್ವಹಣೆ ಅಚ್ಚುಕಟ್ಟಾಗಿ ನಿರ್ವಹಿಸಬೇಕು. ಎಲ್ಲಿಯೂ ಕುಡಿಯುವ ನೀರಿನ ಸಮಸ್ಯೆ ಆಗದಂತೆ ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಳ್ಳಬೇಕು ಎಂದು ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಇವತ್ತು ನಮ್ಮ ಯುವ ಜೊತೆ ಸಭೆಯನ್ನು ಕರೆದಿದ್ದೀನಿ. ಎಲ್ಲೆಲ್ಲಿ ನೀರಿನ ಪ್ರಾಬ್ಲಮ್ ಇದೆ, ಯಾವ ಹಳ್ಳಿಯಲ್ಲಿದೆ ಅಂತ ಮಾಹಿತಿ ಪಡೆದಿದ್ದೀವಿ. ಇವತ್ತಾನೆ ಯಲ್ಲಂಪಲ್ಲಿಯಲ್ಲಿ ನೀರಿನ ಪ್ರಾಬ್ಲಮ್ ಬಾಗಿಲು ಹಾಕಿದ್ದಂಥ ಮಾಹಿತಿನೂ ಬಂತು. ಮತ್ತು ಇನ್ನು ಕೆಲವು ಗ್ರಾಮಗಳಲ್ಲಿ ಜುಲ್ಪಾಲೆ, ಇನ್ನು ಕೆಲವು ಗ್ರಾಮಗಳಲ್ಲಿ ನೀರಿನ ಪ್ರಾಬ್ಲಮ್ ಇದೆ. ಆದರೂ ನಮ್ಮ ಅಧಿಕಾರಿಗಳು ಇಮ್ಮಿಡಿಯೇಟಾಗಿ ಆಕ್ಷನ್ ತಗೊಳ್ತಾ ಇದ್ದಾರೆ. ಗ್ರಾಮಗಳಲ್ಲಿ 4 ತೀವ್ರ ಸಮಸ್ಯೆ, 4 ಸ್ವಲ್ಪ ಈಲ್ಡ್ ಕಮ್ಮಿ ಆಗಿದೆ. ಏನು ಕ್ರಮ ತಗೊಳ್ತಾರೆ? ಇವತ್ತು ಆಲ್ರೆಡಿ ಅಲ್ಲಿ ಹೊಸ ಬೋರ್ ಕೊಡೋಕ್ಕೆ ಮೊನ್ನೆ ಯಲ್ಲಂಪಲ್ಲಿ ಪ್ರಾಬ್ಲಮ್ ಬಂದಿಸ ಬೋರ್ ಕೊಡ್ತೀವಿ, ನೀರು ಸಿಗಲಿಲ್ಲ. ಮತ್ತೆ ಈಗ ಪೈಪಾಲದಲ್ಲೂ ಅಷ್ಟೇ ಬೋರ್ಗೆ ಆರ್ಡರ್ ಮಾಡಿದ್ದೀವಿ. ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾ ಅಧಿಕಾರಿ ರಮೇಶ್, ಪೊಲೀಸ್ ಇನ್ಸ್ಪೆಕ್ಟರ್ ಪ್ರಶಾಂತ್ ವರ್ಣಿ, ಎಡಿ ನಾರಾಯಣ, ಸಣ್ಣ ನೀರಾವರಿ ಇಲಾಖೆ ಮಹೇಶ್, ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಾದ ಶಂಕರ್, ಭಾಗ್ಯಮ್ಮ ಮತ್ತಿತರರು ಹಾಜರಿದ್ದರು. ಸುಬ್ಬು, ಈ ನ್ಯೂಸ್ ಟಿವಿ, ಬಾಗೇಪಲ್ಲಿ. ವೀರಶೈವ ಲಿಂಗಾಯತ ಸಮುದಾಯವನ್ನು ಒಡೆಯುವ ಕೆಲಸಕ್ಕೆ ಕೆಲ ದುಷ್ಟ ಶಕ್ತಿಗಳು ಮುಂದಾಗಿದೆ. ನಮ್ಮ ಸಮುದಾಯ ಬೃಹತ್ ಸಮಾವೇಶ ಕೈಗೊಂಡು ವಿರೋಧಿ ಶಕ್ತಿಗಳಿಗೆ ತಕ್ಕ ಪಾಠ ಕಲಿಸುತ್ತೇವೆ ಎಂದು ಮಾಜಿ ಸಚಿವ ರೇಣುಕಾಚಾರ್ಯ ಹೇಳಿದರು. ನೆಲಮಂಗಲ ತಾಲೂಕಿನ ದಾಬಸ್ಪೇಟೆ ಪಟ್ಟಣದ ಖಾಸಗಿ ಸಮುದಾಯ ಭವನದಲ್ಲಿ ವೀರಶೈವ ಮುಖಂಡರ ಪೂರ್ವಭಾವಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾಜಿ ಸಚಿವ ರೇಣುಕಾಚಾರ್ಯ ಮಾತನಾಡಿ, ಇಂದು ನಮ್ಮ ಸಮುದಾಯದ ಮೊದಲ ಸಭೆ ಆರಂಭವಾಗಿದೆ. ದಕ್ಷಿಣ ಕರ್ನಾಟಕದ ಎಲ್ಲಾ ಜಿಲ್ಲೆಗಳಲ್ಲೂ ಪೂರ್ವಭಾವಿ ಸಭೆ ನಡೆಸಿ ಸಮುದಾಯದ ಒಗ್ಗಟ್ಟಿಗೆ ಮುಂದಾಗುತ್ತೇವೆ. 2023ರ ಚುನಾವಣೆಯಲ್ಲಿ ಬಿಜೆಪಿಯಲ್ಲಿ ಸಮುದಾಯದ ಮತಗಳು ದೂರ ಆಗಿದೆ. ಮತ್ತೆ ಆ ಮತಗಳನ್ನು ವಾಪಸ್ ತರುವುದು ನಮ್ಮ ಸಂಘಟನೆಯ ಉದ್ದೇಶವಾಗಿದೆ. ನಮ್ಮ ಈ ಹೋರಾಟ ಯಾರ ವಿರುದ್ಧವೂ ಅಲ್ಲ. ಕೆಲವು ದುಷ್ಟ ಶಕ್ತಿಗಳು ವೀರಶೈವ ಲಿಂಗಾಯತ ಸಮಾಜವನ್ನ ಒಡೆಯುವ ಕೆಲಸ ಮಾಡ್ತಿವೆ. ಇದರ ವಿರುದ್ಧ ಹೋರಾಟ ಮಾಡಿ ಒಂದೇ ವೇದಿಕೆಯಲ್ಲಿ ಸಮಾಜದ ಮುಖಂಡರು, ಮಠಾಧೀಶರು, ಶಾಸಕರು, ಮಾಜಿ ಶಾಸಕರು, ರಾಜಕೀಯ ಗಣ್ಯ ಮಾನ್ಯರು ಒಂದು ದೊಡ್ಡ ಸಮಾವೇಶ ಆಯೋಜನೆ ಮಾಡುತ್ತೇವೆ ಎಂದರು. ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷ ಮರಿಸ್ವಾಮಿ ಮಾತನಾಡಿ, ಸಮುದಾಯ ಸಂಘಟಿತವಾಗಲು ಇದು ಒಳ್ಳೆಯ ಕಾಲಘಟ್ಟ ಎಂದರು. ವೀರಶೈವ ಲಿಂಗಾಯತ ಮತಗಳು 2023 ಚುನಾವಣೆಯಲ್ಲಿ ನಮ್ಮಿಂದ ದೂರ ಆಗಿದೆ. ಅವನ್ನ ಭಾರತೀಯ ಜನತಾ ಪಾರ್ಟಿಗೆ ವಾಪಸ್ ಕರೆತರಬೇಕು. ಸಮಾಜ ಸಂಘಟನೆ ಆಗಬೇಕು. ಸಮಾಜ ಮುಖ್ಯ ನಾವು ಇವತ್ತು ಸಂಘಟನೆಯನ್ನು ಮಾಡ್ತಾ ಇದೀವಿ. ನಮ್ಮ ಹೋರಾಟ ಯಾರ ವಿರುದ್ಧ ಅಲ್ಲ. ಕೆಲವು ದುಷ್ಟಶಕ್ತಿಗಳು ವೀರಶೈವ ಲಿಂಗಾಯತ ಸಮಾಜವನ್ನು ಹೊಡೆಯತಕ್ಕಂಥ ಪ್ರಯತ್ನವನ್ನು ಮಾಡಿ ಹೊಡೆದಿದ್ದಾರೆ. ಅದಕ್ಕೋಸ್ಕರ ಒಂದೇ ವೇದಿಕೆಯಲ್ಲಿ ಇಡೀ ರಾಜ್ಯದ ಉದ್ದಗಲಕ್ಕೆ ಪ್ರವಾಸವನ್ನು ಮಾಡಿ ನಮ್ಮ ಸಮಾಜದ ಮುಖಂಡರುಗಳು ಬೆಂಗಳೂರಿನಲ್ಲಿ ದಿನಾಂಕವನ್ನು ನಿಗದಿ ಮಾಡಿ ಒಂದು ನಮ್ಮ ಮಠಾಧೀಶ್ವರರ ಮತ್ತು ರಾಜಕೀಯ ಗಣ್ಯಮಾನ್ಯರ ಮಾಜಿ ಮುಖ್ಯಮಂತ್ರಿಗಳು, ಮಾಜಿ ಸಚಿವರು, ಹಾಲಿ ಶಾಸಕರು ಎಲ್ಲರ ನೇತೃತ್ವದಲ್ಲಿ ಮುಂದೆ ದೊಡ್ಡ ಸಭೆಯನ್ನು ಆಯೋಜನೆ ಮಾಡ್ತೀವಿ. ಈ ಸಂದರ್ಭದಲ್ಲಿ ಸೋಂಪುರ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ತಿಮ್ಮನಾಯಕನಹಳ್ಳಿ ಉಮಾಶಂಕರ್, ಪಂಚಾಕ್ಷರಿ, ರೈತ ಮೋರ್ಚಾದ ಜಿಲ್ಲಾಧ್ಯಕ್ಷ ಕೆಪಿ ಬೃಂಗೇಶ್, ಗಟ್ಟಿ ಭೈರಪ್ಪ, ನೀಲಕಂಠಪ್ಪ, ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಶಿವರುದ್ರಪ್ಪ, ಜಯದೇವ್, ಯೋಜನಾ ಪ್ರಾಧಿಕಾರದ ಮಾಜಿ ಅಧ್ಯಕ್ಷ ಮಲ್ಲಯ್ಯ ಇನ್ನಿತರರು ಹಾಜರಿದ್ದರು. ರಾಮಪ್ರಸಾದ್ ಕೆಆರ್, ಈ ನ್ಯೂಸ್ ಟಿವಿ, ನೆಲಮಂಗಲ. ಗುಡಿಬಂಡೆ ಪಟ್ಟಣದ ಪಿಎಲ್ಡಿ ಬ್ಯಾಂಕ್ ನಿರ್ದೇಶಕರ 3 ಕ್ಷೇತ್ರಗಳ ಫಲಿತಾಂಶ ತಡೆ ಹಿಡಿದಿದ್ದ ಮಾನ್ಯ ಉಚ್ಚ ನ್ಯಾಯಾಲಯ ಮತ ಎಣಿಕೆ ಮಾಡುವಂತೆ ಆದೇಶಿಸಿದ್ದು, ನ್ಯಾಯಾಲಯದ ಆದೇಶದಂತೆ ಶನಿವಾರ ಪಿಎಲ್ಡಿ ಬ್ಯಾಂಕ್ನಲ್ಲಿ ಮತ ಎಣಿಕೆ ಮಾಡಿದ್ದು, ನ್ಯಾಯಾಲಯ ಮೊರೆ ಹೋಗಿದ್ದ 3 ಅಭ್ಯರ್ಥಿಗಳು ಜಯಗಳಿಸಿದ್ದು, ವಿಜೃಂಭಣೆಯಿಂದ ವಿಜಯೋತ್ಸವ ಆಚರಣೆ ಮಾಡಲಾಯಿತು. ಗುಡಿಬಂಡೆ ಪಿಎಲ್ಡಿ ಬ್ಯಾಂಕಿನ ಸಾಲಗಾರರ ಚೆಂಡೂರು ಮಹಿಳಾ ಮೀಸಲು ಕ್ಷೇತ್ರದಿಂದ ಸುಜಾತ ಮತ್ತು ಆರ್ ಸುನೀತಾ, ಬಿಚಗಾನಹಳ್ಳಿ ಸಾಲಗಾರರ ಮೀಸಲು ಕ್ಷೇತ್ರದಿಂದ ಪ್ರಭಾವತಿ ಮತ್ತು ಸರಸ್ವತಮ್ಮ ಹಾಗೂ ಸಾಲಗಾರರಲ್ಲದ ಸಾಮಾನ್ಯ ಕ್ಷೇತ್ರದಿಂದ ಎಂ ಆನಂದ್, ವೈಎನ್ ಪ್ರಕಾಶ್ ಸ್ಪರ್ಧಿಸಿದ್ದು, ಜಿದ್ದಾಜಿದ್ದಿಯಿಂದ ಚುನಾವಣಾ ಪ್ರಚಾರ ನಡೆಸಿದ್ದು, ಚೆಂಡೂರು ಕ್ಷೇತ್ರದಿಂದ ಆರ್ ಸುನೀತಾ 48 ಮತಗಳನ್ನು ಪಡೆಯುವ ಮೂಲಕ ಜಯಗಳಿಸಿದ್ದಾರೆ. ಇನ್ನು ಬೀಚಗಾನಹಳ್ಳಿ ಮಹಿಳಾ ಮೀಸಲು ಕ್ಷೇತ್ರದಿಂದ ಪ್ರಭಾವತಿ ರವರಿಗೆ ಒಟ್ಟು 33 ಮತಗಳನ್ನು ಪಡೆದಿದ್ದು, ಸರಸ್ವತಮ್ಮ ಜಯಗಳಿಸಿದ್ದಾರೆ.
ಇನ್ನು ಸಾಲಗಾರರಲ್ಲದ ಸಾಮಾನ್ಯ ಕ್ಷೇತ್ರದಲ್ಲಿ ಎಂ ಆನಂದ್ ರವರು 180 ಮತಗಳನ್ನು ಪಡೆಯುವುದರ ಮೂಲಕ ಜಯಗಳಿಸಿದ್ದಾರೆ ಎಂದು ಚುನಾವಣಾ ಅಧಿಕಾರಿ ಪ್ರೇಮ್ ಕುಮಾರ್ ತಿಳಿಸಿದ್ದಾರೆ. ಬೀಚಗನಹಳ್ಳಿ ಮಹಿಳಾ ಮೀಸಲು ಸಾಲಗಾರರ ಕ್ಷೇತ್ರ, ಚೆಂಡೂರು ಮಹಿಳಾ ಮೀಸಲು ಸಾಲಗಾರರ ಕ್ಷೇತ್ರ ಮತ್ತು ಸಾಲಗಾರರಲ್ಲದ ಸಾಮಾನ್ಯ ಕ್ಷೇತ್ರದ ಅಭ್ಯರ್ಥಿಗಳು ಮಾನ್ಯ ಉಚ್ಚ ನ್ಯಾಯಾಲಯದ ಮೊರೆ ಹೋಗಿ ಹೆಚ್ಚುವರಿ ಮತಗಳನ್ನು ಚಲಾವಣೆ ಮಾಡಲು ಆದೇಶ ತಂದಿದ್ದು, ಜನವರಿ 9ರಂದು ನಿರ್ದೇಶಕರ ಚುನಾವಣೆ ನಡೆದಿದ್ದು, ಈ 3 ಕ್ಷೇತ್ರಗಳನ್ನು ಹೊರತುಪಡಿಸಿ ಉಳಿದ ಎಲ್ಲಾ ಕ್ಷೇತ್ರಗಳ ಫಲಿತಾಂಶ ಪ್ರಕಟಿಸಿದ್ದು, ಮಾನ್ಯ ಉಚ್ಚ ನ್ಯಾಯಾಲಯ ಫಲಿತಾಂಶ ತಡೆ ಹಿಡಿಯಲು ಸೂಚಿಸಿದ್ದು, ಅವರ ಆದೇಶದಂತೆ ಮತ ಪೆಟ್ಟಿಗೆಗಳನ್ನು ಸೂಕ್ತ ಪೊಲೀಸ್ ಬಂದೋಬಸ್ತ್ನೊಂದಿಗೆ ಜಿಲ್ಲಾ ಖಜಾನೆಯಲ್ಲಿ ಇಡಲಾಗಿತ್ತು. ನಂತರ ಮಾನ್ಯ ಉಚ್ಚ ನ್ಯಾಯಾಲಯ ಮತ ಎಣಿಕೆ ಮಾಡುವಂತೆ ಆದೇಶ ನೀಡಿದ್ದು, ಅದರಂತೆ ಶನಿವಾರ ಮತ ಎಣಿಕೆ ಕಾರ್ಯ ಮಾಡಲಾಯಿತು. ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಮೂಲ ಕಾರಣರಾಗಿರ್ತಾರೆ. ಅವರಿಂದನೇ ನಮ್ಮ ಒಬ್ಬ ಯಂಗ್ಸ್ಟಾರ್ಗಳಿಗೆ ಹಿನ್ನಡೆ ಆಗಿರೋದು. ಅವರು ಮಾಡ್ತಕ್ಕಂಥ ಕೆಲಸಗಳಿಂದ ಮಾತ್ರ ಅವ್ರಿಗೆ ಇಬ್ಬರು ಕ್ಯಾಂಡಿಡೇಟ್ ಮಾಡೋಕ್ಕೆ ಆಲ್ರೆಡಿ MLA ಶಾಸಕರು ಒಂದು ಅಭ್ಯರ್ಥಿನ ಡಿಕ್ಲೇರ್ ಮಾಡಿದರು. ಅದನ್ನು ಅವರು ಮುಚ್ಚಿಟ್ಟು ಯಾರೋ ಕ್ಯಾಂಡಿಡೇಟು ಅನೌನ್ಸ್ ಮಾಡದೆ ಸುಮ್ಮನೆ ನಾಟಕ ಮಾಡಿದ್ರು. ಅವ್ರಿಗೇನಾದರೂ ಇದು ಮಾತಾಡಬಾರ್ದು, ಮುಂದಿನ ದಿನ ನಾನು ಮಾತಾಡ್ತೀನಿ. ಈಗ ಸದ್ಯಕ್ಕೆ ಶಾಸಕರ ಬೆಂಬಲಿತರ ಅಭ್ಯರ್ಥಿಯಾಗಿ ಸರಸ್ವತಮ್ಮ ಆಯ್ಕೆ ಮಾಡಿದ್ದಾರೆ. ಇನ್ನು ಚುನಾವಣೆ ಮುಗಿಯುತ್ತಿದ್ದಂತೆ ಅಭ್ಯರ್ಥಿಗಳ ಪರ ಮುಖಂಡರು ಪಟಾಕಿ ಸಿಡಿಸಿ ಸಿಹಿ ಹಂಚಿಕೆ ಮಾಡುವುದರ ಮೂಲಕ ಸಂಭ್ರಮಾಚರಣೆ ಮಾಡಿದರು. ಮಂಜುನಾಥ್ ಬಿ, ಈ ನ್ಯೂಸ್ ಟಿವಿ, ಗುಡಿಬಂಡೆ. ಬಾಗೇಪಲ್ಲಿ ತಾಲೂಕಿನಾದ್ಯಂತ ಈಗಾಗಲೇ ಬೇಸಿಗೆ ತನ್ನ ಪ್ರಭಾವವನ್ನು ತೋರುತ್ತಿದ್ದು, ನೀರಿಗೆ ಹಾಹಾಕಾರ ಪ್ರಾರಂಭವಾಗಿದೆ. ಅಲ್ಲದೆ ಅಸಮರ್ಪಕ ವಿದ್ಯುತ್ ಪೂರೈಕೆಯಿಂದ ಈ ಸಮಸ್ಯೆ ಮತ್ತಷ್ಟು ತೀವ್ರವಾಗಿದೆ. ಆದ್ದರಿಂದ ರೈತರ ಸಮಸ್ಯೆಗಳು ಕೂಡಲೇ ಪರಿಹರಿಸಬೇಕು ಎಂದು ಅಖಿಲ ಕರ್ನಾಟಕ ರೈತ ಸಂಘಟನೆ ಜಿಲ್ಲಾ ಸಂಚಾಲಕ ಗುಂಟಿಗಾನಪಲ್ಲಿ ಮಂಜುನಾಥ ರೆಡ್ಡಿ ಆಗ್ರಹಿಸಿದ್ದಾರೆ. ಬಾಗೇಪಲ್ಲಿ ಪಟ್ಟಣದ ಬೆಸ್ಕಾಂ ಕಚೇರಿ ಮುಂಭಾಗದಲ್ಲಿ ಅಖಿಲ ಕರ್ನಾಟಕ ರೈತ ಸಂಘಟನೆಯ ವತಿಯಿಂದ ತಾಲೂಕಿನ ರೈತರು ಎದುರಿಸುತ್ತಿರುವ ವಿದ್ಯುತ್ ಸಮಸ್ಯೆಗಳಿಗೆ ಪರಿಹಾರ ಒದಗಿಸಿಕೊಡುವಂತೆ ಒತ್ತಾಯಿಸಿ ಬೆಸ್ಕಾಂ ಸಹಾಯಕ ನಿರ್ದೇಶಕರಿಗೆ ಮನವಿ ಸಲ್ಲಿಸಿ ಮಾತನಾಡಿದ ಅವರು, ತಾಲೂಕಿನ ಅನೇಕ ರೈತರು ಯಾವುದೇ ನೀರಾವರಿ ವ್ಯವಸ್ಥೆ ಇಲ್ಲದೆ ಕೇವಲ ಕೊಳವೆ ಬಾವಿಗಳನ್ನು ನಂಬಿಕೊಂಡು ವ್ಯವಸಾಯ ಮಾಡುತ್ತಿದ್ದಾರೆ. ಇದರ ನಡುವೆ ಬಹಳ ಅಸಮರ್ಪಕ ರೀತಿಯಲ್ಲಿ ಅನಿಯಂತ್ರಿತ ಲೋಡ್ ಶೆಡ್ಡಿಂಗ್ನ ಕಾರಣದಿಂದ ವಿವಿಧ ಹಂತಗಳಲ್ಲಿ ಇರುವ ಬೆಳೆಗಳು ಒಣಗುತ್ತಿದ್ದು, ಸಾವಿರಾರು ಎಕರೆಗಳಲ್ಲಿ ಕೋಟ್ಯಾಂತರ ರುಗಳ ಬೆಳೆ ನಷ್ಟವಾಗುತ್ತಿದೆ. ಈ ನಷ್ಟಕ್ಕೆ ಬೆಸ್ಕಾಂ ಇಲಾಖೆಯೇ ನೇರ ಹೊಣೆಯಾಗಿರುತ್ತದೆ. ಹಾಗಾಗಿ ಬೆಸ್ಕಾಂ ಇಲಾಖೆಯು ಈ ತಕ್ಷಣ ಎಚ್ಚೆತ್ತುಕೊಂಡು ಸೂಕ್ತ ಕ್ರಮ ವಹಿಸಿ ತಾಲೂಕಿನ ರೈತರ ಮತ್ತು ಜನಸಾಮಾನ್ಯರ ಸಮಸ್ಯೆಗಳು ಬಗೆಹರಿಸಲು ಪ್ರಾಮಾಣಿಕ ಪ್ರಯತ್ನ ಮಾಡಬೇಕಾಗಿದೆ ಎಂದರು. 1 ವರ್ಷಕ್ಕೂ ಮೇಲಾಗಿದೆ ಅವರಿಗೆ ವರ್ಕ್ ಆರ್ಡರ್ ಆಗಿ ಅಂತ ಮಾಹಿತಿ ಕೊಡಬೇಕಿತ್ತು. ಹಲವಾರು ಸಭೆಗಳಲ್ಲಿ ಕೂಡ KDP ಸಭೆಯಲ್ಲಿ ನಮ್ಗೆ ಗೊತ್ತಿದ್ದಂಗೆ ಮೊನ್ನೆ ಶಾಸಕರು ಕೂಡ ವಿಚಾರ ನಮ್ಮನ್ನು ಕೇಳ್ತಾ ಇದ್ರು. ಯಾವುದೋ ಕಂಪನಿ ಇದೆ ಬೆಂಗಳೂರವ್ರಿಗೋ ಹೈದರಾಬಾದ್ ಅವ್ರಿಗೋ ಬಾಂಬೆ ಅವ್ರಿಗೋ ನೀವು ಕಾಂಟ್ರಾಕ್ಟ್ ಕೊಟ್ಬಿಟ್ಟು ಅವ್ನು ಬ್ಲಾಕ್ ಲಿಸ್ಟ್ಗೆ ಹಾಕ್ತೀರಿ, ನೀವು ಯಾಕೆ ಇಷ್ಟ ಹೇಳಿದ್ದೀರಿ? ನೀವು ಇಲಾಖೆಯವರು ಮಾಡ್ತಾ ಇಲ್ಲ, ಬ್ಲಾಕ್ ಲಿಸ್ಟ್ಗೆ ಹಾಕ್ತಾ ಇಲ್ಲ. ಅವ್ನು ಬ್ಲಾಕ್ ಲಿಸ್ಟ್ ಆಗಲಿಕ್ಕೆ ನಮ್ಗೆ ಅವಕಾಶ ಇದೆ. ಬ್ಲಾಕ್ ಲಿಸ್ಟ್ಗೆ ಹಾಕಿ ಬೇರೆ ಕಾಂಟ್ರಾಕ್ಟ್ಸ್ ದಂಡೆಯಾಗಿದ್ದಾರೆ. ಪಾಪ ಅವ್ರು ಮಾಡಲಿ, ಪಾಪ ಕಾಂಟ್ರಾಕ್ಟ್ ಮಾಡಿ ಒಂದು 63 ವಿದ್ಯಾರ್ಥಿಗಳಿಗೆ ಪರೀಕ್ಷೆಗಳು ಪ್ರಾರಂಭವಾಗುತ್ತಿದ್ದು, ಅನಿಯಂತ್ರಿತ ವಿದ್ಯುತ್ ಕಡಿತ ಮಾಡುವುದರಿಂದ ಸಾವಿರಾರು ವಿದ್ಯಾರ್ಥಿಗಳಿಗೆ ತೀವ್ರ ತೊಂದರೆಯಾಗಿ ಅವರ ಭವಿಷ್ಯದ ಮೇಲೆ ಕರಾಳ ಪ್ರಭಾವವನ್ನು ಬೀರಿದೆ. ಹಾಗೂ ಕೆಪಿಟಿಸಿಎಲ್ನಿಂದ ವಿದ್ಯುತ್ ಸರಬರಾಜು ನಡೆಯುತ್ತಿದ್ದರೂ ಸಹ ಬೆಸ್ಕಾಂಗಳ ಸಿಬ್ಬಂದಿಗಳ ನಿರ್ಲಕ್ಷ್ಯದಿಂದ ವಿದ್ಯುತ್ ಕೊರತೆ ತಲೆದೋರಿದ್ದು, ತಕ್ಷಣ ಇದನ್ನು ಸರಿಪಡಿಸಿಕೊಂಡು ಜನರಿಗೆ ಆಗುತ್ತಿರುವ ಸಮಸ್ಯೆಯನ್ನು ಪರಿಹರಿಸಬೇಕು ಎಂದರು. ಈ ಸಂದರ್ಭದಲ್ಲಿ ಅಖಿಲ ಕರ್ನಾಟಕ ರೈತ ಸಂಘಟನಾ ಜಿಲ್ಲಾ ಸಮಿತಿ ಸದಸ್ಯರಾದ ಹೇಮಚಂದ್ರ, ಶ್ರೀರಾಮಪ್ಪ, ಶ್ರೀನಿವಾಸ್ ನಾಯಕ್, ಶ್ರೀರಾಮ ನಾಯಕ್, ಮಂಜುನಾಥ್, ಮೊಹಮ್ಮದ್ ಅಕ್ರಂ, ತಾಲೂಕು ಸಮಿತಿ ಸದಸ್ಯರಾದ ನರಸಿಂಹಾರೆಡ್ಡಿ ಸೇರಿದಂತೆ ಮತ್ತಿತರರು ಹಾಜರಿದ್ದರು. ಸುಬ್ಬು, ಈ ನ್ಯೂಸ್ ಟಿವಿ, ಬಾಗೇಪಲ್ಲಿ. ಚಿಕ್ಕಬಳ್ಳಾಪುರ ಜಿಲ್ಲೆ ಸೇರಿದಂತೆ ಒಟ್ಟು ರಾಜ್ಯದಲ್ಲಿ ಇದುವರೆಗೂ 814 ಕೆರೆಗಳನ್ನು ಹೂಳೆತ್ತಿ ನೀರು ಸಂಗ್ರಹವಾಗುವಂತೆ ಮಾಡಿ ರೈತರ ಮೊಗದಲ್ಲಿ ಸಂತೋಷವನ್ನ ಕಾಣುತ್ತಿದ್ದೇವೆ. ರೈತರು ಸಮೃದ್ಧಿಯಾಗಿದ್ದರೆ ಮಾತ್ರ ಊರು, ಕೇರಿ, ತಾಲೂಕು, ಜಿಲ್ಲೆ, ರಾಜ್ಯ, ಕೊನೆಗೆ ದೇಶ ಚೆನ್ನಾಗಿರುತ್ತೆ ಎಂಬುದು ಧರ್ಮಸ್ಥಳ ಧರ್ಮಾಧಿಕಾರಿ ಪೂಜ್ಯ ವೀರೇಂದ್ರ ಹೆಗಡೆ ಹಾಗೂ ಹೇಮಾವತಿ ಅಮ್ಮನವರ ಆಶಯವಾಗಿದೆ ಎಂದು SKDRDP ಜಿಲ್ಲಾ ನಿರ್ದೇಶಕ ಪ್ರಶಾಂತ್ ಗೌಡ ತಿಳಿಸಿದರು.
ಚಿಕ್ಕಬಳ್ಳಾಪುರ ತಾಲೂಕು ಪೆರೇಸಂದ್ರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕೋರಿನಹಳ್ಳಿ ಗ್ರಾಮದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಿಂದ ಉಚಿತವಾಗಿ ಕೆರೆ ಹೂಳೆತ್ತಿ ನೀರು ಸಂಗ್ರಹ ಮಾಡಲು ಮುಂದಾಗಿದ್ದು, ಇಂದು ಜಿಲ್ಲಾ ಯೋಜನಾಧಿಕಾರಿ ಪ್ರಶಾಂತ್ ಗೌಡ ಹಾಗೂ ಕೆರೆ ಅಭಿವೃದ್ಧಿ ಸಮಿತಿ ಅಧ್ಯಕ್ಷ ಶ್ರೀನಿವಾಸ ರೆಡ್ಡಿ, ತಾಲೂಕು ಯೋಜನಾಧಿಕಾರಿ ಧನಂಜಯ್ ಕೆರೆ ಕಾಮಗಾರಿ ವೀಕ್ಷಣೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದರು. ಈ ವೇಳೆ ಮಾತನಾಡಿದ ಕೆರೆ ಅಭಿವೃದ್ಧಿ ಸಮಿತಿ ಅಧ್ಯಕ್ಷ ಶ್ರೀನಿವಾಸ ರೆಡ್ಡಿ, ರೈತರಿಗೆ ಆಕ್ಸಿಜನ್ ಕೊಡುವ ರೂಪದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿ ವೀರೇಂದ್ರ ಹೆಗಡೆ ಕೆರೆಗಳ ಅಭಿವೃದ್ಧಿಪಡಿಸಿಕೊಡುತ್ತಿರುವುದರಿಂದ 16 ವರ್ಷಗಳಿಂದ ಹೂಳು ತುಂಬಿ ಬಿದ್ದ ಮಳೆ ನೀರೆಲ್ಲ ಹಿಂಗಿ ನಮಗೆ ದನ ಕರುಗಳು ರೈತ ತೋಟಗಳಿಗೆ ನೀರಿಲ್ಲದೆ ಆಗಿತ್ತು. ಆ ಕಷ್ಟವನ್ನ ಅರಿತ ಪೂಜ್ಯರು ಸುಮಾರು 9,75,000 ರೂಗಳನ್ನು ಖರ್ಚು ಮಾಡಿ ಕೆರೆ ಅಭಿವೃದ್ಧಿ ಮಾಡುತ್ತಿರುವುದರಿಂದ ಕೆರೆ ಸುತ್ತಮುತ್ತಲ ಗ್ರಾಮಗಳು ಕೋರಿನಹಳ್ಳಿ, ಹಳೆ ಪೆರೇಸಂದ್ರ, ಯಲಕಲಹಳ್ಳಿ, ಕಮ್ಮತನಹಳ್ಳಿ ಗ್ರಾಮಗಳಿಗೂ ಅನುಕೂಲವಾಗಲಿದೆ. ಎಸ್ಕೆಡಿಆರ್ಡಿಪಿ ಉಪಕಾರಕ್ಕೆ ನಾವೆಲ್ಲ ಚಿರಋಣಿಗಳಾಗಿರುತ್ತೇವೆ ಎಂದರು. ಹಳೆ ಪೆರೇಸಂದ್ರ ಇರ್ಬೋದು, ಕೋರೇನಹಳ್ಳಿ, ಕದರದವರಹಳ್ಳಿ ಇರ್ಬೋದು, ಯಲಗಲಹಳ್ಳಿ ಇರ್ಬೋದು, ಗಂತುಕಾನುಡ್ಡ ಇರ್ಬೋದು, ಸೀಗಮಾಕ್ಲಹಳ್ಳಿ ಇರ್ಬೋದು, ಈ ಸುತ್ತಮುತ್ತಲಿನ ಎಲ್ಲ ಗ್ರಾಮಗಳು, ಹೊಸಕುಟ್ಟಹಳ್ಳಿ ಇರ್ಬೋದು, ಎಲ್ಲ ಗ್ರಾಮದ ರೈತರು ಇವತ್ತು ಇಲ್ಲಿಂದ ಮಣ್ಣು ತಗೊಂಡು ಹೋಗ್ತಾ ಇದ್ದಾರೆ. ₹1 ಅವರು ಇಲ್ಲಿ ಇವತ್ತು ನಮಗೆ ಯಾವುದೋ ಒಂದು ಇದು ಮಾಡಿದಿರ ಅವತ್ತು ಫ್ರೀಯಾಗಿ ಮಣ್ಣು ತಗೊಂಡು ಹೋಗ್ತಾ ಇದ್ದಾರೆ. ನಮ್ಗೆ ತುಂಬ ಸಂತೋಷ. ಎಲ್ಲ ರೈತರು ಒಂದು ಸಂತೋಷ ವ್ಯಕ್ತಪಡಿಸ್ತಿದ್ದಾರೆ. ಯಾಕೆಂದರೆ ಇವತ್ತು ಲಕ್ಷಾನುಗಟ್ಟಲೆ ಖರ್ಚು ಮಾಡಿ ಅವತ್ತು ಅವರು ಮಣ್ಣು ತುಂಬಿಸ್ಕೋಬೇಕಾಗಿತ್ತು. ಅಂಥದ್ದನ್ನೇ ಇವತ್ತು ₹1 ಖರ್ಚಿಲ್ದಿರ ಒಂದು JCBಗಾಗಲಿ, ಒಂದು ಇಟ್ಯಾಚ್ಗಾಗಲಿ ₹1 ಇದು ಮಾಡಿದಿರ ಅವ್ರ ಸ್ವಂತ ಟ್ಯಾಕ್ಟ್ರಲ್ಲಿ ತಗೊಂಡು ಬಂದು ಇವತ್ತು ಅವ್ರು ಏನು ಈ ಕೋರೇನಹಳ್ಳಿ ಕೆರೆಯಲ್ಲಿ ಇರ್ತಕ್ಕಂಥ ಮಣ್ಣನ್ನು ಅವರು ರೈತರು ತಮ್ಮ ತೋಟಗಳಿಗೆ ಉಪಯೋಗಿಸ್ಕೊತಾ ಇದ್ದಾರೆ. ಅದರಿಂದ ಎಲ್ಲ ರೈತರು ಇವತ್ತು ನಮ್ಮ ವೀರೇಂದ್ರ ಹೆಗಡೆ ಅವರಿಗೆ ಅವರು ಮನಸ್ಫೂರ್ತಿಯಾಗಿ ಇರೋ ತನಕನೂ ಅವರು ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಜಿಲ್ಲಾ ಯೋಜನಾಧಿಕಾರಿ ಪ್ರಶಾಂತ್ ಮಾತನಾಡಿ, ಪೂಜ್ಯ ವೀರೇಂದ್ರ ಹೆಗಡೆ ಹಾಗೂ ಹೇಮಾವತಿ ಅಮ್ಮನವರ ಆಶಯದಂತೆ ರಾಜ್ಯದಲ್ಲಿ ಇದುವರೆಗೂ 854 ಕೆರೆ ಅಭಿವೃದ್ಧಿಗೊಳಿಸಲಾಗಿದ್ದು, ಜಿಲ್ಲೆಯಲ್ಲಿ ಇದು 59ನೇ ಕೆರೆ ಕಾಮಗಾರಿ ಪೂರ್ಣಗೊಂಡು ರೈತರಿಗೆ ಹಸ್ತಾಂತರಿಸುವ ಕೆಲಸ ನಡೆಯುತ್ತಿದೆ ಎಂದರು. ಈ ವೇಳೆ ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯರು ದಯಾನಂದ ರೆಡ್ಡಿ, ನಾಗರಾಜ್, ಕೆರೆ ಅಭಿವೃದ್ಧಿ ವಿಭಾಗದ ಇಂಜಿನಿಯರ್ ಭರತ್, ವಲಯ ಮೇಲ್ವಿಚಾರಕಿ ಮಂಜುಳಾ, ಕೃಷಿ ಮೇಲ್ವಿಚಾರಕರು ಮಂಜುನಾಥ್, ರೈತ ಬಾಂಧವರು ಉಪಸ್ಥಿತರಿದ್ದರು. ಕ್ಯಾಮರಾ ಪರ್ಸನ್ ಅಶ್ವಥ್ ಜೊತೆ ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಪೊಲೀಸ್ ವಸತಿ ಗೃಹಗಳಲ್ಲಿ ವಾಸಿಸುವ ಪೊಲೀಸ್ ಸಿಬ್ಬಂದಿ ತಮ್ಮ ಸುತ್ತಮುತ್ತಲಿನ ಪ್ರದೇಶವನ್ನು ಸ್ವಚ್ಛವಾಗಿಟ್ಟುಕೊಂಡು ಸ್ವಚ್ಛತೆ ಕಾಪಾಡಿಕೊಳ್ಳಬೇಕೆಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕುಶಾಲ್ ಚೌಕ್ಸೆ ಪೊಲೀಸರ ಕುಟುಂಬಸ್ಥರಿಗೆ ತಿಳಿಸಿದರು. ಚಿಂತಾಮಣಿ ನಗರ ಪೊಲೀಸ್ ಠಾಣೆ ಬಳಿ ಇರುವ ಪೊಲೀಸ್ ವಸತಿ ಗೃಹಗಳ ಬಳಿ ಶುಕ್ರವಾರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕುಶಾಲ್ ಚೌಕ್ಸೆರವರ ಅಧ್ಯಕ್ಷತೆಯಲ್ಲಿ ಪೊಲೀಸ್ ಸಿಬ್ಬಂದಿ ಕುಟುಂಬಗಳೊಂದಿಗೆ ಸೌಹಾರ್ದ ಭೇಟಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕುಶಾಲ್ ಚೌಕ್ಸೆ ದೀಪ ಬೆಳಗುವುದರ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ಪೊಲೀಸ್ ಸಿಬ್ಬಂದಿಯ ಕುಟುಂಬಸ್ಥರೊಂದಿಗೆ ಸಂವಾದ ನಡೆಸಿದರು. ಈ ವೇಳೆ ಮಾತನಾಡಿದ ಅವರು, ಇತ್ತೀಚೆಗೆ ಪೊಲೀಸ್ ವಸತಿ ಗೃಹಗಳ ಸಮೀಪ ಸ್ವಚ್ಛತೆಯ ಸಮಸ್ಯೆ ಕಾಡುತ್ತಿದ್ದು, ಪೊಲೀಸ್ ವಸತಿ ಗೃಹಗಳಲ್ಲಿ ವಾಸಿಸುವ ಸಿಬ್ಬಂದಿ ವಸತಿ ಗೃಹಗಳನ್ನು ತಮ್ಮ ಮನೆಗಳೆಂದು ತಿಳಿದು ತಮ್ಮ ಸುತ್ತಮುತ್ತಲಿನ ಪರಿಸರವನ್ನು ಸ್ವಚ್ಛವಾಗಿಟ್ಟುಕೊಳ್ಳಬೇಕು ಹಾಗೂ ತಮ್ಮ ಮಕ್ಕಳ ವಿದ್ಯಾಭ್ಯಾಸದ ಕಡೆ ಹೆಚ್ಚಿನ ಗಮನ ಕೊಡಬೇಕು. ಎಸ್ಎಸ್ಎಲ್ಸಿ ಹಾಗೂ ದ್ವಿತೀಯ ಪಿಯುಸಿಯಲ್ಲಿ ಅತ್ಯುತ್ತಮ ಅಂಕಗಳನ್ನು ಗಳಿಸಿದ 3 ಜನ ವಿದ್ಯಾರ್ಥಿಗಳಿಗೆ ತನ್ನ ಕಡೆಯಿಂದ ವೈಯಕ್ತಿಕವಾಗಿ ಮೊದಲನೇ ಬಹುಮಾನವಾಗಿ 5,000, ಎರಡನೇ ಬಹುಮಾನವಾಗಿ 3,000 ಹಾಗೂ ಮೂರನೇ ಬಹುಮಾನವಾಗಿ 2,000 ನೀಡಲಾಗುವುದೆಂದ ಅವರು ಪೊಲೀಸ್ ವಸತಿ ಗೃಹಗಳಲ್ಲಿ ಹಾಗೂ ಪೊಲೀಸ್ ಸಿಬ್ಬಂದಿಗೆ ಏನಾದರೂ ಸಮಸ್ಯೆಗಳಿದ್ರೆ ತನ್ನ ಗಮನಕ್ಕೆ ತರುವಂತೆ ತಿಳಿಸಿದರು. ಈಗ ಎಕ್ಸಾಮ್ದು ಸಮಯ ನಡ್ತಾ ಇದೆ, ಸುಮಾರು ಸ್ಟೂಡೆಂಟ್ಸ್ ಎಕ್ಸಾಮಿನೇಷನ್ ಇದೆ. ಸೊ ಒಂದು ನಮ್ಮ ಸೈಡ್ ಇಂದ ನಾನು ಇದು ಘೋಷಣೆ ಮಾಡ್ತೀವಿ, 10th ಕ್ಲಾಸ್ SSLC ಮತ್ತೆ 12th ಕ್ಲಾಸ್ PUC ರಿಸಲ್ಟ್ ಅಲ್ಲಿ ಫಸ್ಟ್, ಸೆಕೆಂಡ್ ಮತ್ತೆ ಥರ್ಡ್ ರ್ಯಾಂಕ್ ಅವ್ರಿಗೆ ನಾನು ನನ್ನ ಪರ್ಸನಲ್ ಸೈಡ್ ಇಂದ ನಾನು ಅವ್ರಿಗೆ ಬಹುಮಾನ ಕೊಡ್ತೀನಿ. ಫಸ್ಟ್ ಪರ್ಸನ್ಗೆ ಫಸ್ಟ್ ರ್ಯಾಂಕ್ ಯಾರಿಗೆ ಸಿಗುತ್ತೆ 5,000 rupees, ಸೆಕೆಂಡ್ ಪರ್ಸನ್ಗೆ 3,000, ಥರ್ಡ್ ರ್ಯಾಂಕ್ಗೆ 2,000. ಸೊ ಇದು ಆಲ್ ಓವರ್ ದ ಡಿಸ್ಟ್ರಿಕ್ಟ್ ಇದೆ. ಈ ತರ ಎಲ್ಲಕ್ಕೆ ಚಿಂತಾಮಣಿ ಟೌನ್ ಇದೆ ಅಥವಾ ಚಿಕ್ಕಬಳ್ಳಾಪುರ ಟೌನ್ ಇದೆ. ಆಲ್ ಓವರ್ ದ ಡಿಸ್ಟ್ರಿಕ್ಟ್ ನಮ್ಮ ಪೊಲೀಸ್ ಫ್ಯಾಮಿಲೀಸ್ ಅಲ್ಲಿ ಮಕ್ಕಳಿಗೆ ಯಾರು 10th ಕ್ಲಾಸ್ ಮತ್ತೆ 12th ಕ್ಲಾಸ್ ಅಲ್ಲಿ ಇದ್ದಾರೆ, PUC ಮತ್ತೆ SSLC ಅಲ್ಲಿ ಫಸ್ಟ್, ಸೆಕೆಂಡ್, ಥರ್ಡ್ ರ್ಯಾಂಕ್, ಈ 3 ರ್ಯಾಂಕ್ಸ್ಗೆ ನಾನು ನಮ್ಮ ಸೈಡ್ ಇಂದ ಬಹುಮಾನ ಕೊಡ್ತೀನಿ. ಮತ್ತೆ
ಆಲ್ರೆಡಿ ಸುಮಾರು ವೆಲ್ಫೇರ್ ಆಕ್ಟಿವಿಟೀಸ್ ವಿಚಾರ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಡೆಫಿನೆಟ್ಲಿ ಅದನ್ನು ಕೂಡ ನಾವು ಇನ್ನು ಇದೇ ಸಂದರ್ಭದಲ್ಲಿ ಪೊಲೀಸ್ ವಸತಿ ಗೃಹಗಳಲ್ಲಿ ವಾಸಿಸುವ ಸಿಬ್ಬಂದಿಯಲ್ಲಿ ಉನ್ನತ ವಿದ್ಯಾಭ್ಯಾಸ ಮಾಡುತ್ತಿರುವ ಮಕ್ಕಳ ಪೋಷಕರನ್ನ ಆತ್ಮೀಯವಾಗಿ ಸನ್ಮಾನಿಸಲಾಯಿತು. ಕಾರ್ಯಕ್ರಮದಲ್ಲಿ ಎಎಸ್ಪಿ ಇಮಾಮ್ ಖಾಸಿಂ ಸಾಬ್, ಚಿಂತಾಮಣಿ ಉಪವಿಭಾಗದ ಡಿವೈಎಸ್ಪಿ ಮುರಳೀಧರ್, ನಗರ ಠಾಣೆಯ ಆರಕ್ಷಕ ವೃತ್ತ ನಿರೀಕ್ಷಕ ವಿಜಯಕುಮಾರ್, ಗ್ರಾಮಾಂತರ ಠಾಣೆಯ ಆರಕ್ಷಕ ವೃತ್ತ ನಿರೀಕ್ಷಕ ಶಿವರಾಜ್, ಶಿಡ್ಲಘಟ್ಟ ಆರಕ್ಷಕ ವೃತ್ತ ನಿರೀಕ್ಷಕ ಶ್ರೀನಿವಾಸ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಬಿ ದೇವಪ್ಪ, ಈ ನ್ಯೂಸ್ ಟಿವಿ, ಚಿಂತಾಮಣಿ. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಮಕ್ಕಳ ಹೈಯರ್ ಎಜುಕೇಶನ್, ಮಗಳ ಮದುವೆ, ಕನಸಿನ ಸ್ವಂತ ಮನೆ, ಇಷ್ಟಕ್ಕೆಲ್ಲ ಹಣ ಹೇಗ್ ಹೊಂದಿಸೋದು ಅಂತ ಟೆನ್ಷನ್ ಅಲ್ಲಿದ್ದೀರಾ? ಇರೋ ಚಿನ್ನನ ಅಡ ಇಡೋಕ್ ಹೋದ್ರೆ ಬಡ್ಡಿ ಮೇಲ್ ಬಡ್ಡಿ ಕಟ್ಬೇಕು. ಬೇಡ, ಮಾರ್ಬಿಡೋಣ ಅಂದ್ರೆ ಅರ್ಧ ಬೆಲೆ ಕೇಳ್ತಾರೆ ಅನ್ನೋ ಆತಂಕದಲ್ಲಿದ್ದೀರಾ? ಟೆನ್ಷನ್ ಬಿಡಿ, ಇಂದೇ ಹಿಂದೂಸ್ತಾನ್ ಗೋಲ್ಡ್ ಕಂಪನಿಗೆ ಬನ್ನಿ. ನೀವ್ ಅಡ ಇಟ್ಟಿರೋ ಚಿನ್ನವನ್ನ ಬಿಡಿಸ್ತಾರೆ ಹಾಗೂ ನಿಮ್ಮಲ್ಲಿರೋ ಚಿನ್ನವನ್ನ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡುಕೊಂಡು ತಕ್ಷಣ ನಿಮ್ ಬಾಕಿ ಹಣ ಕೊಡ್ತಾರೆ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಿಮ್ಮ ಕಂಪನಿ. Hindustan Gold Company. It's your company. ಜೈನ್ ಮಿಷನ್ ಆಸ್ಪತ್ರೆ, ಜೈನ್ ಮಿಷನ್ ಟ್ರಸ್ಟ್ನ ಲಾಭರಹಿತ ಉಪಕ್ರಮ. ಕರ್ನಾಟಕ ರಾಜ್ಯ ಬೀಜ ನಿಗಮ ಪಕ್ಕ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ದಶಕಗಳಿಂದ ಆರೋಗ್ಯ ಕ್ಷೇತ್ರದಲ್ಲಿ ಲಾಭರಹಿತವಾಗಿ ಸೇವೆ ಸಲ್ಲಿಸುತ್ತಿರುವ ಜೈನ್ ಮಿಷನ್ ಆಸ್ಪತ್ರೆ ದಿನದ 24 ಗಂಟೆ ತುರ್ತು ಚಿಕಿತ್ಸೆಯಿಂದ ಹಿಡಿದು ಎಲ್ಲಾ ಕಾಯಿಲೆಗಳಿಗೂ ಇಲ್ಲಿ ಚಿಕಿತ್ಸೆ ಲಭ್ಯ. ದೂರವಾಣಿ ಸಂಖ್ಯೆ 08156295108. ತುರ್ತು ಸಹಾಯವಾಣಿ 6364464470. ಭಾರತದ ಪ್ರತಿಷ್ಠಿತ ದ್ವಿಚಕ್ರ ವಾಹನಗಳಲ್ಲಿ ಒಂದಾದ ಹೀರೋ ಬೈಕ್ಗಳು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಲಭ್ಯ. ಉದ್ಯಮಿ ಅಧಿಕೃತ ಡೀಲರ್ ಲಕ್ಷ್ಮೀನಾರಾಯಣ್ ಸಾರಥ್ಯದಲ್ಲಿ ಆರಂಭವಾಗಿರುವ ಶೋರೂಮ್ ಹಲವು ವೈಶಿಷ್ಟ್ಯತೆಗಳಿಂದ ಕೂಡಿದೆ. ಹೀರೋ ಕಂಪನಿಯ ಬೈಕ್ಗಳ ಅಧಿಕೃತ ಮಾರಾಟಗಾರರು ಮತ್ತು ಸರ್ವಿಸ್ ಸೆಂಟರ್ ಸೇವೆಗಳು ಚಿಕ್ಕಬಳ್ಳಾಪುರದಲ್ಲಿ ಈಗ ಲಭ್ಯ. ವಿಳಾಸ ವಿಶಾಲ್ ಮಾರ್ಟ್ ಮುಂಭಾಗ, ಬೇಬಿ ರಸ್ತೆ, ಚಿಕ್ಕಬಳ್ಳಾಪುರ. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಮತ್ತೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಚಿಂತಾಮಣಿ ನಗರದ ಬಾಲಕರ ಸರ್ಕಾರಿ ಪ್ರಾಥಮಿಕ ಶಾಲೆ ಆವರಣದಲ್ಲಿ ಸಾವನ್ನಪ್ಪಿದ್ದ ಅಂಬೇಡ್ಕರ್ ಪುತ್ಥಳಿಗೆ ಮುಚ್ಚಿರುವ ಕೊಳಕು ಬಟ್ಟೆಗಳನ್ನು ತೆರವುಗೊಳಿಸಬೇಕು, ಅಂಬೇಡ್ಕರ್ ಪುತ್ಥಳಿ ಸ್ಥಾಪನೆಗೆ ಕ್ರಮ ವಹಿಸಬೇಕು ಎಂದು ಆಗ್ರಹಿಸಿ ಮಾರ್ಚ್ 6ರಂದು ಚಿಂತಾಮಣಿಯಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯಿಂದ ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಎಂದು ದಸಂಸ ರಾಜ್ಯ ಸಂಘಟನಾ ಸಂಚಾಲಕ ಸೂಲಿಕುಂಟೆ ರಮೇಶ್ ಚಿಕ್ಕಬಳ್ಳಾಪುರ ನಗರದಲ್ಲಿ ಶುಕ್ರವಾರ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಕೊಳಕು ಬಟ್ಟೆ ತೆಗೆಯುತ್ತೇವೆ, ಗೌರವ ಸೂಚಿಸುತ್ತೇವೆ ಎಂದು ಈ ಹಿಂದೆ ಜಿಲ್ಲಾಧಿಕಾರಿಗಳು ಭರವಸೆ ನೀಡಿದ್ರು. ಆದರೆ ಇಂದಿಗೂ ನ್ಯಾಯ ಸಿಕ್ಕಿಲ್ಲ. ಇದು ದಲಿತರ ಸ್ವಾಭಿಮಾನದ ಪ್ರಶ್ನೆ. ಕಾಂಗ್ರೆಸ್ ಮತ್ತು ಜೆಡಿಎಸ್ ಒಂದೇ ನಾಣ್ಯದ ಎರಡು ಮುಖಗಳು. ಚಿಂತಾಮಣಿ ಪ್ರಕರಣದಲ್ಲಿ ಜಿಲ್ಲಾಡಳಿತ ಕನಿಷ್ಠ ಕ್ಷಮೆ ಸಹ ಕೇಳಲಿಲ್ಲ. ಅಂಬೇಡ್ಕರ್ ಅವರಿಗೆ ಅಪಮಾನ ಮಾಡಿರುವವರಿಗೆ ತಕ್ಕ ಶಿಕ್ಷೆ ಆಗಬೇಕು. ಕಾಣದ ಕೈಗಳು ಈ ವಿಚಾರದಲ್ಲಿ ಕೆಲಸ ಮಾಡುತ್ತಿವೆ. ನಮ್ಮ ನ್ಯಾಯಯುತ ಬೇಡಿಕೆ ಈಡೇರದಿದ್ದರೆ ಈ ವಿಚಾರವನ್ನ ರಾಜ್ಯ ಮಟ್ಟಕ್ಕೆ ಕೊಂಡೊಯ್ಯಲಾಗುವುದು, ರಾಜ್ಯ ಮಟ್ಟದಲ್ಲಿ ಹೋರಾಟ ರೂಪಿಸಲಾಗುವುದು ಎಂದು ಹೇಳಿದರು. ಚಿಂತಾಮಣಿ ತಾಲೂಕು ತಳಗವಾರ ಗ್ರಾಮ ಪಂಚಾಯಿತಿಗೆ ಮುಂದಿನ ಅವಧಿಯ ಉಪಾಧ್ಯಕ್ಷ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಜೆಡಿಎಸ್ನ ಸಂಪತ್ ಕುಮಾರ್ ಅವರು ಗೆಲುವು ಸಾಧಿಸಿದ್ದಾರೆ ಎಂದು ಚುನಾವಣಾ ಅಧಿಕಾರಿ ಅಮರ ನಾರಾಯಣ ರೆಡ್ಡಿರವರು ತಿಳಿಸಿದ್ದಾರೆ. ಈ ಹಿಂದೆ ಉಪಾಧ್ಯಕ್ಷರಾಗಿದ್ದ ರಾಮೇಶ್ವರ ಸ್ವಾಮಿರವರು ಉಪಾಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದರಿಂದ ತೆರವಾಗಿದ್ದ ಸ್ಥಾನಕ್ಕೆ ಶನಿವಾರ ನಡೆದ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಬೆಂಬಲಿತ ಅಭ್ಯರ್ಥಿಯಾಗಿ ರಮೇಶ್ ಸ್ವಾಮಿ ಹಾಗೂ ಜೆಡಿಎಸ್ ಪಕ್ಷ ಬೆಂಬಲಿತ ಅಭ್ಯರ್ಥಿಯಾಗಿ ಸಂಪತ್ ಕುಮಾರ್ ಎಸ್ ರವರು ನಾಮಪತ್ರ ಸಲ್ಲಿಸಿದ್ದರು. ಚುನಾವಣೆಯಲ್ಲಿ ಜೆಡಿಎಸ್ನ ಸಂಪತ್ ಕುಮಾರ್ ರವರಿಗೆ 9 ಮತಗಳು ಹಾಗೂ ಕಾಂಗ್ರೆಸ್ನ ರಮೇಶ್ ಸ್ವಾಮಿ ರವರಿಗೆ 8 ಮತಗಳು ಬಿದ್ದಿದ್ದು 1 ಮತ ಅಸಿಂಧುವಾಗಿದೆ. ಇನ್ನು ಚುನಾವಣೆಯಲ್ಲಿ ಮಾಜಿ ಶಾಸಕ ಜೆಕೆ ಕೃಷ್ಣಾರೆಡ್ಡಿರವರ ಜೆಡಿಎಸ್ನ ಸಂಪತ್ ಕುಮಾರ್ ರವರ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಇನ್ನು ಚುನಾವಣೆಯಲ್ಲಿ ಮಾಜಿ ಶಾಸಕ ಜೆಕೆ ಕೃಷ್ಣಾರೆಡ್ಡಿರವರ ಜೆಡಿಎಸ್ನ ಸಂಪತ್ ಕುಮಾರ್ ಅವರು ಉಪಾಧ್ಯಕ್ಷರಾಗಿ ಆಯ್ಕೆಯಾಗುತ್ತಿದ್ದಂತೆ ಜೆಡಿಎಸ್ ಪಕ್ಷದ ಕಾರ್ಯಕರ್ತರು ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಾಚರಣೆ ಮಾಡಿದರು. ಈ ಸಂದರ್ಭದಲ್ಲಿ ತಳಗವಾರ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷೆ
ಈ ಸಂದರ್ಭದಲ್ಲಿ ತಳಗವಾರ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಸಮೀನಾ ಸುಲ್ತಾನ ಚಾಂದ್ ಪಾಷಾ, ಗ್ರಾಮ ಪಂಚಾಯಿತಿ ಸದಸ್ಯರಾದ ಅಟ್ಟೂರು ನರಸಿಂಹಮೂರ್ತಿ, ಎಂ ನಾರಾಯಣಸ್ವಾಮಿ, ವೆಂಕಟೇಶಪ್ಪ, ಅನಿಲ್ ಕುಮಾರ್, ನಾಗರತ್ನಮ್ಮ, ರವಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಕೊನೆಯದಾಗಿ ಮತ್ತೊಮ್ಮೆ ಹೆಡ್ಲೈನ್ಸ್. ಮೊದಲ ಬಾರಿಗೆ ವೆಬ್ ಕ್ಯಾಮೆರಾ ಕಣ್ಗಾವಲಿನಲ್ಲಿ ದ್ವಿತೀಯ ಪಿಯುಸಿ ಪರೀಕ್ಷೆ. ಚಿಕ್ಕಬಳ್ಳಾಪುರ ಜಿಲ್ಲಾದ್ಯಂತ ಒಟ್ಟು 23 ಪರೀಕ್ಷಾ ಕೇಂದ್ರಗಳಲ್ಲಿ ಇಂದಿನಿಂದ ಪ್ರಾರಂಭ. ರಾಜ ಕಾಲುವೆಗೆ ವಿಷಪೂರಿತ ರಾಸಾಯನಿಕ ಹರಿಯುತ್ತಿದ್ದು ಅಂತರ್ಜಲಕ್ಕೆ ಮಾರಕ ಹಾಗೂ ದುರ್ವಾಸನೆಯಿಂದ ಕೂಡಿದೆ, ಪರಿಶೀಲಿಸುವಂತೆ ಸ್ಥಳೀಯರ ಆಗ್ರಹ. ಶಾಸಕ ಪ್ರದೀಪ್ ಈಶ್ವರಿಂದ 4,15,00,000 ರೂಪಾಯಿ ಅಂದಾಜು ಮೊತ್ತದ ವಿವಿಧ ಕಾಮಗಾರಿಗಳಿಗೆ ಮುದ್ದೇನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಗುದ್ದಲಿ ಪೂಜೆ. ಬೇಸಿಗೆ ಕಾಲದಲ್ಲಿ ನೀರಿನ ಸಮಸ್ಯೆ ಆಗದಂತೆ ಮುಂಜಾಗ್ರತಾ ಕ್ರಮ ವಹಿಸಿ ತಾಲೂಕು ಮಟ್ಟದ ಟಾಸ್ಕ್ ಫೋರ್ಸ್ ಸಮಿತಿ ಸಭೆಯಲ್ಲಿ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಿಗೆ ಶಾಸಕ ಸುಬ್ಬಾರೆಡ್ಡಿ ಸೂಚನೆ. ದಿನನಿತ್ಯದ ಸುದ್ದಿ ಸ್ವಾರಸ್ಯಕ್ಕಾಗಿ ತಪ್ಪದೆ ವೀಕ್ಷಿಸಿ ಎ ನ್ಯೂಸ್ ಟಿವಿ.